ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸಿಪಲ್ಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಈಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಮುಳಬಾಗಲ್, ಕೋಲಾರ್ district. So this is my fourth lecture series. We are going to discuss in this fourth lecture series is fourth unit of principles of event management, that is public relations. As I was telling earlier, the objective of my lecture series of this principles of event management is to provide students with a conceptual framework of event management, event services, conducting event, and managing public relations. In this lecture series 4, we are going to discuss unit 4 of the principles of event management subject, that is public relations. In this chapter, we are going to cover the following topics: introduction to public relations, concept, nature, importance, limitations, media, types of media, media management, public relations strategy and planning, brainstorming sessions, writing for public relations. Now let us discuss the meaning of public relations first. ಮೊದಲಿಗೆ ಪಬ್ಲಿಕ್ ರಿಲೇಷನ್ಸ್ ಅಂದ್ರೆ ಏನು, ಇದರ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. Public relation is a management function that creates, develops, and carries out policies and programs to influence public opinion about an idea, product, or organization. ಇಲ್ಲಿ ಸಾರ್ವಜನಿಕ ಸಂಬಂಧ, ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಸಾರ್ವಜನಿಕ ಸಂಬಂಧವನ್ನು ಯಾವ ರೀತಿ ನಿರ್ವಹಿಸಬೇಕು. ಇಲ್ಲಿ ಸಾರ್ವಜನಿಕ ಸಂಬಂಧ ಎಂದರೆ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಸಂಬಂಧಪಟ್ಟಂಗೆ ಹಿಯರ್ ದ ಪಬ್ಲಿಕ್ ರಿಲೇಷನ್ ಇಸ್ ಎ ಮ್ಯಾನೇಜ್ಮೆಂಟ್ ಆಫ್ ಫಂಕ್ಷನ್ಸ್. ಸೊ ಸಾರ್ವಜನಿಕ ಸಂಬಂಧ ಅಂದರೆ ಇಲ್ಲಿ ಒಂದು ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥದ್ದು, ಏನು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಡೆವಲಪ್ ಮಾಡ್ತಕ್ಕಂಥದ್ದು, ಕ್ಯಾರೀಸ್ ಔಟ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆ್ಯಂಡ್ ಪಾಲಿಸೀಸ್ನ ಕ್ರಿಯೇಟ್ ಮಾಡಿ, ಡೆವಲಪ್ ಮಾಡಿ, ಕ್ಯಾರಿ ಔಟ್ ಮಾಡ್ತಕ್ಕಂಥದ್ದು. ಮತ್ತು ಇವೆಲ್ಲ ಕಾರ್ಯಗಳನ್ನು ಏನಕ್ಕೆ ಮಾಡ್ತೀವಿ ನಾವು, ಒಂದು ಸಾರ್ವಜನಿಕರನ್ನು, ಸಮಾಜವನ್ನು ನಾವು ಅವ್ರ ಮೇಲೆ ಪರಿಣಾಮ ಬೀರೋದಕ್ಕೆ, ಅಥವಾ ಅವರಲ್ಲಿ ನಮ್ಮ ಕಂಪನಿ ಬಗ್ಗೆ ಒಳ್ಳೆ ಇಮೇಜನ್ನು ಪಟ್ಕೊಳ್ಳೋದಕ್ಕೆ ನಾವು ಇವೆಲ್ಲ ಕೆಲಸಗಳನ್ನು ಮಾಡ್ತೇವೆ. ಇವೆಲ್ಲ ಕೆಲಸಗಳನ್ನು ಒಟ್ಟಾಗಿ ನಾವು ಪಬ್ಲಿಕ್ ರಿಲೇಷನ್ಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಪಬ್ಲಿಕ್ ರಿಲೇಷನ್ ಈಸ್ ದಟ್ ಪ್ರಾಕ್ಟೀಸ್ ಆಫ್ ಮ್ಯಾನೇಜಿಂಗ್ ದ ಫ್ಲೋ ಆಫ್ ಇನ್ಫಾರ್ಮೇಷನ್ ಬಿಟ್ವೀನ್ ದ ಆರ್ಗನೈಸೇಷನ್ ಆ್ಯಂಡ್ ಇಟ್ಸ್ ಪಬ್ಲಿಕ್. ನಮ್ಮ ಒಂದು ಆರ್ಗನೈಸೇಷನ್ ಏನು ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಇದೆ, ಈ ಸಂಸ್ಥೆ ಮತ್ತು ಸಾರ್ವಜನಿಕರು ಇವರು ಮಧ್ಯೆ ಮಾಹಿತಿಯ ಒಂದು ಮಾಹಿತಿ ಸರಬರಾಜು, ಆ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಏನೆಲ್ಲ ಕೆಲಸಗಳು ಮಾಡ್ತಾ ಇದೆ ಅದರೆಲ್ಲರ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಲುಪಿಸ್ತಕ್ಕಂಥದ್ದು. ಈ ಪಬ್ಲಿಕ್ ರಿಲೇಷನ್ ಸ್ಪೆಷಲಿಸ್ಟ್ ಕಮ್ಯುನಿಕೇಟ್ ವಿತ್ ಟಾರ್ಗೆಟ್ ಆಡಿಯನ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಈ ಪಬ್ಲಿಕ್ ರಿಲೇಷನ್ ಸ್ಪೆಷಲಿಸ್ಟ್ ಇರ್ತಾರೆ, ಸಾರ್ವಜನಿಕರ ಜೊತೆ ಸಂಬಂಧವನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರು. ಅವರು ಟಾರ್ಗೆಟ್ ಆಡಿಯನ್ಸ್ ಜೊತೆ ನೇರವಾಗಿ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಒಂದು ಏನು ವಿಚಾರ ವಿನಿಮಯವನ್ನು ಮಾಡಿಕೊಳ್ತಾ, ಮತ್ತು ತಮ್ಮ ಸಂಸ್ಥೆಯ ಬಗ್ಗೆ ಒಂದು ಧನಾತ್ಮಕವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಇಮೇಜ್ ಬರುವ ರೀತಿ ಅವರು ಎಲ್ಲ ಕೆಲಸಗಳನ್ನು ಆರ್ಗನೈಸ್ ಮಾಡ್ತಾರೆ. ಮತ್ತು ಇದರಿಂದ ಅವರ ಮತ್ತು ಒಂದು ಸಾರ್ವಜನಿಕರ ಮಧ್ಯೆ ಇರತಕ್ಕಂಥ ಸಂಬಂಧ ಇನ್ನಷ್ಟು ಗಟ್ಟಿಯಾಗ್ತದೆ. ಇದು ಪಬ್ಲಿಕ್ ರಿಲೇಷನ್ಸ್ ಅಂಡ್ ಅದರ ಒಂದು ಅರ್ಥ. ಡೆಫಿನೇಷನ್ ಆಫ್ ಪಬ್ಲಿಕ್ ರಿಲೇಷನ್ಸ್. Public relation is the deliberate, planned, and sustained effort to establish and maintain mutual understanding between an organization and its public. According to Institute of Public Relation USA, ಅವರು ಈ ವ್ಯಾಖ್ಯಾನ ಮಾಡಿದ್ದಾರೆ. ಪಬ್ಲಿಕ್ ರಿಲೇಷನ್ ಇಸ್ ದ ಪ್ಲಾನ್ಡ್ ಅಂಡ್ ಸಸ್ಟೈನ್ಡ್ ಎಫರ್ಟ್ಸ್. ಇದೊಂದು ಯೋಜಿತವಾಗಿರ್ತಕ್ಕಂತಹ ಒಂದು ಕಾರ್ಯ, ಒಂದು ಸಂಸ್ಥೆ ಮತ್ತು ಸಾರ್ವಜನಿಕರ ಮಧ್ಯೆ ಉತ್ತಮವಾದ ಸಂಬಂಧವನ್ನು ಕಾಪಾಡಲು ಯೋಜಿತವಾಗಿರ್ತಕ್ಕಂತಹ ಕಾರ್ಯ, ಅದನ್ನು ಪಬ್ಲಿಕ್ ರಿಲೇಷನ್ಸ್ ಎಂದು ಕರೆಯುತ್ತೇವೆ. ಈಗ ನಾವು ನೇಚರ್ ಆಫ್ ಪಬ್ಲಿಕ್ ರಿಲೇಷನ್ಸ್, ಈ ಒಂದು ಸಾರ್ವಜನಿಕ ಸಂಬಂಧದ ಒಂದು ಸ್ವಭಾವಗಳನ್ನು ಅರಿಯೋಣ. ಎಕ್ಸ್ಟೆಂಟ್ ಆಫ್ PR ಫಂಕ್ಷನ್. ಮೊದಲನೇದು ಎಕ್ಸ್ಟೆಂಟ್ ಆಫ್ ಪಬ್ಲಿಕ್ ರಿಲೇಷನ್ ಫಂಕ್ಷನ್. To what extent the organization uses public relation? The PR, public relation function, should be recognized as a central to good management and able to act as unifying force within the organization and in the ways itself. ಇಲ್ಲಿ ಪಬ್ಲಿಕ್ ರಿಲೇಷನ್ಸ್ ಫಂಕ್ಷನ್ ಯಾವ ಒಂದು ಮಟ್ಟಕ್ಕೆ ಇರಬೇಕಾಗುತ್ತೆ ಅಂತ. ಇಲ್ಲಿ
ಪಬ್ಲಿಕ್ ರಿಲೇಷನ್ಸ್ ಫಂಕ್ಷನ್ ಒಂದು ಆರ್ಗನೈಸೇಷನಲ್ಲಿ ಬಹು ಮುಖ್ಯವಾಗಿರ್ತಕ್ಕಂಥ ಪಾತ್ರನ ವಹಿಸ್ತದೆ. ಮತ್ತು ಇದು ಒಂದು ಆರ್ಗನೈಸೇಷನ್ ಇರ್ತಕ್ಕಂತಹ ಎಲ್ಲ ಒಂದು ಏನು ಸ್ಕಿಲ್ಸನ್ನು ಏಕತೆಯ ಒಳಗಡೆ ಇದು ಸಮನ್ವಯ ಮಾಡ್ತದೆ, ಏಕತೆ ಒಳಗಡೆ ತಂದು ಸಮನ್ವಯ ಮಾಡ್ತದೆ. ನೆಕ್ಸ್ಟ್ ಲೆವೆಲ್ಸ್ ಆಫ್ ಪಿ ಆರ್ ಫಂಕ್ಷನ್. ಆದರೆ ಈ ಒಂದು ಯಾವ ಹಂತದವರೆಗೂ ಪಬ್ಲಿಕ್ ರಿಲೇಷನ್ಶಿಪ್ನ ನೀವು ಇಟ್ಕೊಳ್ಬೇಕು ಅಂತಂದರೆ this depends on the nature of business or services being provided by the organization. ಒಂದು ಆರ್ಗನೈಸೇಷನ್ ಯಾವ ಒಂದು ಸ್ವಭಾವವನ್ನು ಉಳ್ಳಿದೆ ಮತ್ತು ಅದು ಏನು ಸೇವೆಗಳನ್ನು ಉತ್ಪಾದಿಸ್ತಾ ಇದೆ ಇದ್ರ ಮೇಲೆ ಅವಲಂಬಿತವಾಗಿರ್ತದೆ ನೀವು ಸಾರ್ವಜನಿಕರ ಜೊತೆ ಎಷ್ಟು ಸಂಬಂಧವನ್ನು ಹೊಂದಿರಬೇಕು ಅಂತ. ಈಗ ಅದು ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆ ಆದರೆ ಉತ್ತಮವಾಗಿರ್ತಕ್ಕಂಥ ಒಂದು ಪಬ್ಲಿಕ್ ರಿಲೇಷನ್ಸ್ನ ಹೊಂದಿರತಕ್ಕಂಥ ಅವಶ್ಯಕತೆ ಇರ್ತದೆ. ಆದರೆ ಅದು ಸರ್ಕಾರಿ ಆಗದೆ ಒಂದು ಖಾಸಗಿದಾದರೆ ಅವರು ಹೆಚ್ಚಿನ ಸಾರ್ವಜನಿಕ ಸಂಬಂಧವನ್ನು ನಿರ್ವಹಿಸುವುದಕ್ಕೆ ಇಷ್ಟಪಡೋದಿಲ್ಲ. ನೆಕ್ಸ್ಟ್ ಒನ್, ಟಾರ್ಗೆಟ್ ಪಬ್ಲಿಕ್. ಹೌ ಟು ಹ್ಯಾಂಡಲ್ ದ ಟಾರ್ಗೆಟ್ ಪಬ್ಲಿಕ್ ಈಸ್ ಎ ಫ್ರೀಕ್ವೆಂಟ್ಲಿ ರೈಸ್ಡ್ ಕ್ವಶನ್ ಫಾರ್ ಪಬ್ಲಿಕ್ ರಿಲೇಷನ್ ಪರ್ಸನ್. ಸೊ ಇಲ್ಲಿ ಟಾರ್ಗೆಟ್ ಪಬ್ಲಿಕ್ ಅಂದರೆ ನಾವು ಯಾರು ಆ ಟಾರ್ಗೆಟ್ ಇರ್ತಾರೆ ಸಾರ್ವಜನಿಕರು ಅಥವಾ ನಮ್ಮ ಕಸ್ಟಮರ್ಸ್, ಪೊಟೆನ್ಷಿಯಲ್ ಕಸ್ಟಮರ್ಸು, ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಅನ್ನೋದು ಪದೇ ಪದೇ ಇಲ್ಲಿ ಎದುರಾಗ್ತಕ್ಕಂತಹ ಒಂದು ಪ್ರಶ್ನೆ. ಈಗ ಪಬ್ಲಿಕ್ ರಿಲೇಷನ್ ಪರ್ಸನ್ ಈಸ್ ದ ಆಕ್ಟ್ಸ್ ಆಸ್ ಎ ಲಿಂಕ್ ಬಿಟ್ವೀನ್ ಆರ್ಗನೈಸೇಷನ್ ಆ್ಯಂಡ್ ಪಬ್ಲಿಕ್. ಇಲ್ಲಿ ಪಬ್ಲಿಕ್ಕು, ಸಾರ್ವಜನಿಕರು ಮತ್ತು ಸಂಸ್ಥೆ ಎರಡರ ಮಧ್ಯೆ ಪಬ್ಲಿಕ್ ರಿಲೇಷನ್ ವ್ಯಕ್ತಿ ಇರ್ತಾನಲ್ಲ ಅವನು ಒಂದು ಕೊಂಡಿ ಸರಪಳಿಯಾಗಿ ಕೆಲಸವನ್ನು ಮಾಡ್ತಾನೆ. ನೆಕ್ಸ್ಟ್, ಮೇಂಟೈನಿಂಗ್ ಗುಡ್ ವಿಲ್. ಸಿನ್ಸ್ ಇನ್ ದ ಪ್ರೆಸೆಂಟ್ ಕಾಂಪಿಟೇಟಿವ್ ಸೊಸೈಟಿ all sections of the economy, that is private or public, are under constant public gaze, hence it is equally important to guard the reputation earned. ಸೊ ಈ ಒಂದು ಪಬ್ಲಿಕ್ ರಿಲೇಷನ್ಶಿಪ್ನ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನಿಮಗೆ ಒಳ್ಳೆ ಗುಡ್ ವಿಲ್ ಕೂಡ ಇರ್ತದೆ. ಅದು ಸರ್ಕಾರಿ ಆಗಿರ್ಬೋದು, ಖಾಸಗಿ ಆಗಿರ್ಬೋದು. ಈಗಿನ ಕಾಲದಲ್ಲಿ ಎಲ್ಲರಿಗೂ ಕೂಡ ಸಾರ್ವಜನಿಕರ ಅಲ್ಲಿ ಒಂದು ಒಳ್ಳೆ ಇಮೇಜನ್ನು ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇರ್ತದೆ. ಸೊ ಮೇಂಟೈನಿಂಗ್ ಗುಡ್ ವಿಲ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಪಬ್ಲಿಕ್ ರಿಲೇಷನ್ಸ್ ಅದಕ್ಕೆ ಸಹಾಯ ಮಾಡ್ತದೆ. ನೆಕ್ಸ್ಟ್ ಒನ್, ಎವ್ಯಾಲ್ಯೂಯೇಷನ್ ಆಫ್ ವರ್ಕ್. ಪಬ್ಲಿಕ್ ರಿಲೇಷನ್ ಪರ್ಸನ್ ಶುಡ್ ಆಲ್ವೇಸ್ ಎವ್ಯಾಲ್ಯೂಯೇಟ್ ಹಿಮ್ಸೆಲ್ಫ್ ಇನ್ ಹಿಸ್ ವರ್ಕ್ ಎನ್ವಿರಾನ್ಮೆಂಟ್. He should always appraise his own competence, acknowledge potential weakness, and thereafter seek expert advice. ಸೊ ಒಂದು ಪಬ್ಲಿಕ್ ರಿಲೇಷನ್ ಪರ್ಸನ್ ಯಾರು ಸಾರ್ವಜನಿಕರ ಜೊತೆ ಸಂಬಂಧವನ್ನು ಏನು ಉಂಟು ಮಾಡ್ತಾನೆ ಒಂದು ಸಂಸ್ಥೆಯಲ್ಲಿ, ಅಂತಹ ವ್ಯಕ್ತಿ ಅವನ ಒಂದು ಕೆಲಸವನ್ನು ಅವನೇ ಸದಾ ಮೌಲ್ಯಮಾಪನ ಮಾಡ್ಕೊಳ್ತಾ ಇರಬೇಕು. ನೆಕ್ಸ್ಟ್ ಒನ್, ಜನರಲ್ ಏರಿಯಾಸ್ ಆಫ್ ಆಬ್ಜೆಕ್ಟಿವ್ಸ್. It is mainly known as which and what are the particular PR objectives to achieve. Term like market standing, innovation, work performance and public responsibilities are mainly in PR. ಈ ಪಬ್ಲಿಕ್ ರಿಲೇಷನ್ಸ್ ಅಲ್ಲಿ ಯಾವೆಲ್ಲ ಗುರಿಗಳನ್ನು ನಾವು ಸಾಧಿಸಬೇಕು ಇದನ್ನು ಮೊದಲೇ ನಿರ್ಧಾರ ಮಾಡ್ಕೊಂಡಿರ್ಬೇಕಾಗ್ತದೆ. ನೆಕ್ಸ್ಟ್, ಕಮ್ಯುನಿಕೇಷನ್ ಸ್ಕಿಲ್. ಮ್ಯಾನೇಜಿಂಗ್ ದ ಸ್ಟ್ರಾಟಜಿ ಅಂಡ್ ಸ್ಕಿಲ್ ಆಫ್ ಕಮ್ಯುನಿಕೇಷನ್ ಆರ್ ಆನ್ ಇಂಟಿಗ್ರೇಟ್ ಪಾರ್ಟ್ ಆಫ್ ಬಿಸ್ನೆಸ್. ಪಾಲಿಸಿ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಇಲ್ಲಿ ಯಾವುದೋ ಡಿಸಿಷನ್ ಪಾಲಿಸಿ ಮೇಕಿಂಗ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಪಾಲಿಸಿ ಮೇಕಿಂಗ್ ಆಗಿರ್ಬೋದು. ಇಲ್ಲಿ ಕಮ್ಯುನಿಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ ಡಿಸೈಡ್ಸ್ ಅಬೌಟ್ ಮೆಥಡ್ ಆ್ಯಂಡ್ ಮೀಡಿಯಾ ಕಮ್ಯುನಿಕೇಷನ್ ಆ್ಯಂಡ್ ವೆನ್ ಆ್ಯಂಡ್ ಹೌ ಯೂಸ್ ಟು ಟಾರ್ಗೆಟ್ ಪಬ್ಲಿಕ್. ಈ ಪಬ್ಲಿಕ್ ರಿಲೇಷನ್ಸ್ ಅವರು ಮೀಡಿಯಾನ ಎಷ್ಟು ಬಳಸಬೇಕು, ನಮ್ಮ ಸಂಸ್ಥೆ ಮತ್ತು ಸಾರ್ವಜನಿಕರ ಮಧ್ಯೆ ಉತ್ತಮವಾದ ಸಂಬಂಧವನ್ನು ಉಂಟು ಮಾಡೋದಕ್ಕೆ ಅನ್ನೋದನ್ನು ಕಾಲಕ್ಕೆ ತಕ್ಕಾಗೆ ಅವರು ಡಿಸೈಡ್ ಮಾಡ್ತಿರ್ತಾರೆ. ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ರಿಲೇಷನ್ಸ್. ಈಗ ಪಬ್ಲಿಕ್ ರಿಲೇಷನ್ಸ್ನಿಂದ ಇರ್ತಕ್ಕಂತಹ ಒಂದು ಅನುಕೂಲಗಳನ್ನು ಅಥವಾ ಪ್ರಾಮುಖ್ಯತೆಯನ್ನು ನೋಡೋಣ. ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ರಿಲೇಷನ್ಸ್ ಈಸ್ ಆಸ್ ಫಾಲೋಸ್. ನಂಬರ್ 1 ಈಸ್ ಕ್ರೆಡಿಬಿಲಿಟಿ. ದ ವೇರಿಯಸ್ ಪಬ್ಲಿಕ್ ರಿಲೇಷನ್ಸ್ ಟೂಲ್ಸ್, ಸ್ಟೋರೀಸ್ ಆರ್ ನ್ಯೂ ಆರ್ಟಿಕಲ್ಸ್ ಆರ್ ಪ್ರೈಮರಿಲಿ believed in comparison to advertisement. People generally believe that media professionals gather such crucial information and write these stories or news articles on their own. The importance of public relations. The importance of public relations ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ the first one is credibility. So the various PR tools, stories and news articles are primarily believed in comparison to advertisement. People generally believe that media professionals gather such crucial information and write these stories or news articles in their own. ಇಲ್ಲಿ ಪಬ್ಲಿಕ್ ರಿಲೇಷನ್ಸ್ ಟೂಲ್ಸ್ಗೆ ನಂಬಿಕೆ ಜಾಸ್ತಿ ಇರ್ತದೆ. ಎಕ್ಸಾಂಪಲ್ ನ್ಯೂಸ್ ಆರ್ಟಿಕಲ್ಸ್, ಸ್ಟೋರೀಸು, ಅದರಿಂದ ಜನ ನಂಬ್ತಾರೆ. ಇದನ್ನು ಈ ಬರೆದಿರ್ತಕ್ಕಂತಹ ಒಬ್ಬ ಏನು ಪಬ್ಲಿಷರ್ ಇದ್ದಾನೆ ಅವರು ಇದನ್ನು ಚೆನ್ನಾಗಿ ಓದಿ ಅಧ್ಯಯನ ಮಾಡಿ ಬರೆದಿರ್ತಾರೆ ಅಂತೇಳಿ ಅದನ್ನು ನಂಬ್ತಾರೆ. ನೆಕ್ಸ್ಟ್, ಸೆಕೆಂಡ್ ಒನ್, ಲೋ ಕಾಸ್ಟ್.
The different communication media used by public relations are relatively less expensive. Media placement charges are very low, and also these tools sent to media executives for inspection are particularly less costly. So ಇದು ಪಬ್ಲಿಕ್ ರಿಲೇಷನ್ಸ್ನ ಮೇಂಟೈನ್ ಮಾಡತಕ್ಕಂಥದ್ದು ಬಹಳ ಕಡಿಮೆ ಖರ್ಚಿನ ಕೆಲಸ ಆಗಿರ್ತದೆ. ಇದರಲ್ಲಿ ಬಳಸ್ತಕ್ಕಂತಹ ಮೀಡಿಯಾ ಅದರ ಚಾರ್ಜಸ್ ಕೂಡ ಬಹಳ ಕಡಿಮೆ ಇರ್ತದೆ. ನೆಕ್ಸ್ಟ್, ನಾಟ್ ಕಾಂಪಿಟೆಂಟ್ ವಿತ್ ಅದರ್ ಪಬ್ಲಿಕ್ ರಿಲೇಷನ್ ಟೂಲ್. Since public relation tools are commonly featured as write-ups of stories, they do not compete with other public relation communication tools, but promotions and advertisement broadcast through different media and compared with other promotion or commercial. ಇಲ್ಲಿ ಪಬ್ಲಿಕ್ ರಿಲೇಷನ್ಸ್ ಟೂಲ್ಸ್ ಹಲವಾರು ಇದ್ದಾವೆ. ಈಗ ನ್ಯೂಸ್ ಪೇಪರಲ್ಲಿ ಬರ್ತಕ್ಕಂಥದ್ದು, ಅಡ್ವರ್ಟೈಸ್ಮೆಂಟ್ಸು ಕೊಡ್ತಕ್ಕಂಥದ್ದಾಗಿರಬಹುದು, ಅಥವಾ ಪ್ರಮೋಷನ್ಸ್ ಮಾಡ್ತಕ್ಕಂಥದ್ದು. ಇಲ್ಲಿ ಎಲ್ಲ ಪಬ್ಲಿಕ್ ರಿಲೇಷನ್ ಸ್ಟ್ರಾಟಜೀಸು ಒಂದಕ್ಕೆ ಒಂದು ಸಹಕಾರಿಯಾಗಿರ್ತದೆ ಹೊರತು ಒಂದಕ್ಕೆ ಇನ್ನೊಂದು ಯಾವತ್ತೂ ಕೂಡ ಕಾಂಪಿಟೇಟಿವ್ ಆಗಿರೋದಿಲ್ಲ, ಸ್ಪರ್ಧಿ ಆಗಿರೋದಿಲ್ಲ. ಸಹಕಾರಿ ಆಗಿರುತ್ತದೆ ಹೊರತು ಸ್ಪರ್ಧಿ ಆಗಿರೋದಿಲ್ಲ. ನೆಕ್ಸ್ಟ್ ಒನ್, ಎಫೆಕ್ಟಿವ್ ಕಮ್ಯುನಿಕೇಷನ್ ಮೆಕಾನಿಸಮ್. So effective communication mechanism of public relations is beneficial in establishing good reputation in the minds of various sponsors about the facilities offered by event organization. ಸೊ ಈ ಒಂದು ಪಬ್ಲಿಕ್ ರಿಲೇಷನ್ಸ್ನ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದರೆ ನಿಮ್ಮ ಆರ್ಗನೈಸೇಷನ್, ಈವೆಂಟ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ಬಗ್ಗೆ ಎಲ್ಲ ಜನಸಾಮಾನ್ಯರಲ್ಲಿ ಒಳ್ಳೆಯ ಅಭಿಪ್ರಾಯ ಮೂಡ್ತದೆ. ಈಗ ಈ ಪಬ್ಲಿಕ್ ರಿಲೇಷನ್ಸ್ನ ಇಂದ ಅಥವಾ ಈ ಪಬ್ಲಿಕ್ ರಿಲೇಷನ್ಸ್ಗೆ ಇರ್ತಕ್ಕಂತಹ ನ್ಯೂನತೆಗಳೇನು ಅವುಗಳನ್ನು ತಿಳಿಯೋಣ. ಪಬ್ಲಿಕ್ ರಿಲೇಷನ್ಸ್ ಕೆನಾಟ್ ಟೋಟಲಿ ವೈಟ್ ವಾಶ್ ಟಾರ್ನಿಶ್ಡ್ ಇಮೇಜ್. ಇಲ್ಲಿ ಲಿಮಿಟೇಷನ್ಸ್ ಡಿಸ್ಕಸ್ ಮಾಡ್ತಾ ಇದ್ವಿ. ಫಸ್ಟ್ ಒನ್ ಬಂದು ಪಬ್ಲಿಕ್ ರಿಲೇಷನ್ಸ್ ಕಾಂಟ್ ಟೋಟಲಿ ವೈಟ್ ವಾಶ್ ಟಾರ್ನಿಶ್ಡ್ ಇಮೇಜ್. ಪಬ್ಲಿಕ್ ರಿಲೇಷನ್ಸ್ ಚೇಂಜಸ್ ದ ಪ್ರೊಡ್ಯೂಸ್ಡ್ ಮೈಂಡ್ಸ್, misunderstandings, wrong impressions, misinterpretation, but certainly not change the tarnished image into a solid gold black. Example, mutual fund companies and money multipliers. ಅಂದರೆ ಪಬ್ಲಿಕ್ ರಿಲೇಷನ್ಸ್ ಕಾಂಟ್ ಟೋಟಲಿ ವೈಟ್ ವಾಶ್ ಟಾರ್ನಿಶ್ಡ್ ಇಮೇಜ್. ಅಂದರೆ ಒಂದು ಕಂಪನಿಗೆ ಒಂದು ಕಳಂಕಿತ ಒಂದು ಹೆಸರು ಬಂದಿರ್ತದೆ, ಆ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಆ ಕಳಂಕಿತ ಒಂದು ಹೆಸರನ್ನು ಒಂದು ಏನೋ ಒಂದು ಒಳ್ಳೆಯ ಹೆಸರಾಗಿ ಬದಲಾವಣೆ ಮಾಡೋದು ಈ ಪಬ್ಲಿಕ್ ರಿಲೇಷನ್, ಸಾರ್ವಜನಿಕ ಸಂಬಂಧದಿಂದ ಸಾಧ್ಯವಿಲ್ಲ. ಒಂದು ಮಟ್ಟಕ್ಕೆ ಒಳ್ಳೇದು ಮಾಡುತ್ತೆ, ಕಂಪನಿ ಒಂದು ಒಳ್ಳೆಯ ಹೆಸರು ತಂದು ಕೊಡುತ್ತೆ, ಅದನ್ನು ಜನಪ್ರಿಯ ಮಾಡುತ್ತದೆ, ಎಲ್ಲ ಜನರಿಗೆ ಅದನ್ನು ಪರಿಚಯಿಸ್ತದೆ. ಆದರೆ ಏನು ಆ ಒಂದು ಕಳಂಕಿತ, ಸಂಪೂರ್ಣವಾಗಿ ಅದು ಕಳಂಕಿತ ಆಗಿದೆ ಅಂತಹ ಕಂಪನಿನ ಉತ್ತಮ ಮಾಡ್ತಕ್ಕಂಥದ್ದು ಸಾಧ್ಯವಿಲ್ಲ. ನೆಕ್ಸ್ಟ್ ಒನ್, ಇಟ್ ಕಾಂಟ್ ಹೈಡ್ ಎನಿಥಿಂಗ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಕಂಪನಿ. The company as a family should not leak out weakness because competitors are always wanting to encash on these matters. Reliance in India is only private sector company known as Fortune 5000. ಇಲ್ಲಿ ಏನು ಒಂದು ಕಂಪನಿಯ ಒಂದು ವೀಕ್ನೆಸಸ್, ಅದರ ಏನು ನ್ಯೂನತೆಗಳಿದ್ದಾವೆ ಅದು ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಎಲ್ಲ ಕಂಪ್ನಿಗಳು ಕೂಡ ಅದನ್ನು ಕಾಪಾಡ್ಕೊಳ್ಬೇಕು. ಆದರೆ ಯಾವಾಗ ನೀವು ಹೆಚ್ಚು ಜನರ ಜೊತೆ ಸಂಪರ್ಕವನ್ನು ಹೊಂದ್ತೀರಾ ಆಗ ನಿಮ್ಮ ಕಂಪನಿಯ ನ್ಯೂನತೆಗಳು ಜನಸಾಮಾನ್ಯರಿಗೆ ಗೊತ್ತಾಗ್ತವೆ. ಇದನ್ನು ಕಾಂಪಿಟೇಟರ್ಸ್, ಸ್ಪರ್ಧಿಗಳು ಬಳಸ್ಕೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ. ನೆಕ್ಸ್ಟ್ ಒನ್, ಪಬ್ಲಿಕ್ ರಿಲೇಷನ್ಸ್ ಕಾಂಟ್ ಕ್ರಿಯೇಟ್ ರೆಪ್ಯುಟೇಷನ್ ಔಟ್ ಆಫ್ ನಥಿಂಗ್. ದ PRO, ಪಬ್ಲಿಕ್ ರಿಲೇಷನ್ಸ್ ಆಫೀಸರ್, ಕೆನಾಟ್ ಕ್ರಿಯೇಟ್ ರೆಪ್ಯುಟೇಷನ್ ಆರ್ ಗುಡ್ ವಿಲ್ ಅನ್ಲೆಸ್ ದೇರ್ ಈಸ್ ಎ ಲಿಟಲ್ ಆಫ್ ಇಟ್. ಎ ಟೋಟಲಿ ಹೋಪ್ಲೆಸ್ ಕಂಪನಿ ಇಸ್ ಎ ಹೋಪ್ಲೆಸ್ ಕಂಪನಿ. ಅಂದರೆ ಹೇಳ್ತಾರಲ್ಲ, ಸ್ವಲ್ಪ ಬೆಂಕಿ ಇಲ್ಲ ಅಂದರೆ ಹೊಗೆ ಬರಲ್ಲ ಅಂತ ಹೇಳ್ತಾರೆ. ನೀವು ಕೇಳಿದ್ರೆ ಅಂದರೆ ಅಲ್ಲಿ ಏನಾದರೂ ಇರಬೇಕು, ಅಥವಾ ಟ್ಯಾಂಕಲ್ಲಿ ನೀರಿದ್ರೇ ಟ್ಯಾಪಲ್ಲಿ ಬರೋದು ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಏನಾದರೂ ಸ್ವಲ್ಪ ಇದ್ರೇ ನೀವು ಪಬ್ಲಿಕ್ ರಿಲೇಷನ್ಸ್ ಮೂಲಕ ಅದನ್ನು ಜನರಿಗೆ ಮನಮುಟ್ಟೋ ರೀತಿ ವಿವರಿಸಿ ಹೇಳ್ಬೋದು. ಅಲ್ಲಿ ಏನೂ ಇಲ್ಲ ಪರ್ಫಾರ್ಮೆನ್ಸ್ ಅಂತಂದರೆ ಬರೀ ಪಬ್ಲಿಕ್ ರಿಲೇಷನ್ಸಿಂದ ಜನರನ್ನ ತಲುಪ್ತೀವಿ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್, ಪಬ್ಲಿಕ್ ರಿಲೇಷನ್ಸ್ ಫೇಲ್ಸ್ ಟು ಹ್ಯಾವ್ ವ್ಯಾಲ್ಯೂಡ್ ಪಬ್ಲಿಕ್ ಒಪಿನಿಯನ್. ಪಬ್ಲಿಕ್ ರಿಲೇಷನ್ಸ್ ಡು ನಾಟ್ ವ್ಯಾಲ್ಯೂ ಪಬ್ಲಿಕ್ ಒಪಿನಿಯನ್ ಇನ್ ದ ಸೇಮ್ ವೇ. Some people draw money on a bank where they have no money. Technically, a person can draw the money from the bank from his account even if there is no balance, which is called overdraft. ಇಲ್ಲಿ ಪಬ್ಲಿಕ್ ರಿಲೇಷನ್ಸ್ ಫೇಲ್ ಟು ಹ್ಯಾವ್ ವ್ಯಾಲ್ಯೂಡ್ ಪಬ್ಲಿಕ್ ಒಪಿನಿಯನ್ ಅಂತ ಅಂದರೆ ಆ ಒಂದು ಪಬ್ಲಿಕ್ ಒಪಿನಿಯನ್ ಕೊಡ್ತಾರೆ, ಆದರೆ ಅದಕ್ಕೆ ಅಸಂಬದ್ಧ ಅಥವಾ ನಿಜವಲ್ಲದ, ಸತ್ಯಕ್ಕೆ ದೂರವಿರ್ತಕ್ಕಂತಹ ಮಿಥ್ಯ ಒಪಿನಿಯನ್ಸ್ನೆಲ್ಲ ಕೂಡ ಕೊಡ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. Next one is public relations demands public speaking. Public relations reaches a good conclusion to create
mutual understanding. Public relations is a great art of moving with the current but not against. ಅಂದರೆ ಇಲ್ಲಿ ಒಂದು ಕಂಪನಿ ಏನು ಮಾಡುತ್ತೆ, ಒಳ್ಳೆ ಪಬ್ಲಿಕ್ ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಸಾರ್ವಜನಿಕರಲ್ಲಿ ಅವರ ಇಷ್ಟಕ್ಕೆ ತಕ್ಕಂತೆ ನಡೆದುಕೊಳ್ಳೋದನ್ನ ಶುರು ಮಾಡ್ತದೆ. ಅದು ಒಂದು ಕಂಪನಿಗೆ ಬಹಳ ಒಳ್ಳೆಯದು ಆಗದೆ ಇರಬಹುದು. ನೆಕ್ಸ್ಟ್ ಒನ್, ಪಬ್ಲಿಕ್ ರಿಲೇಷನ್ಸ್ ಈಸ್ ಅ ವೆರಿ ಡಿಫಿಕಲ್ಟ್ ಡಿಸಿಪ್ಲೈನ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಕಂಡಕ್ಟ್ ಸಕ್ಸಸ್ಫುಲಿ. A strategy supported by the professional knowledge of the media will be needed to get in media where one can get high response to promotions. ಅಂದರೆ ಪಬ್ಲಿಕ್ ರಿಲೇಷನ್ಸ್ ಇಸ್ ವೆರಿ ಡಿಫಿಕಲ್ಟ್ ಡಿಸಿಪ್ಲೈನ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕಂಡಕ್ಟ್ ಸಕ್ಸಸ್ಫುಲಿ. ಈ ಒಂದು ಪಬ್ಲಿಕ್ ರಿಲೇಷನ್ಸ್, ಸಾರ್ವಜನಿಕ ಸಂಬಂಧ ಅಂತ ಏನು ಕರಿತೀವಿ, ಇದನ್ನು ಉಂಟು ಮಾಡೋದಕ್ಕೆ ಅಥವಾ ಇದು ನಿರ್ವಹಿಸೋದು ತುಂಬ ಕಷ್ಟದ ಕೆಲಸ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೊಂದು ಸುಲಭ ಅಲ್ಲ. ನೆಕ್ಸ್ಟ್ ಒನ್, ಇಟ್ ಈಸ್ ಹಾರ್ಡ್ ಟು ಪ್ರಿಡಿಕ್ಟ್ ದ ರೆಸ್ಪಾನ್ಸ್ ಆಫ್ ದಿ ಆಡಿಯನ್ಸ್. However, the response of the public relations lasts around 3 days to 1 week at most. A business plan will be necessary to utilize the media. ಇಲ್ಲಿ ಏನಪ್ಪ ಅಂತಂದರೆ, ಪಬ್ಲಿಕ್ ರಿಲೇಷನ್ಸ್ ನಾವು ಮೇಂಟೈನ್ ಮಾಡೋತಕ್ಕ ಆ ಸಂದರ್ಭದಲ್ಲಿ ವೀಕ್ಷಕರು ಅದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ, ಯಾವ ರೀತಿ ಅದಕ್ಕೆ ಅವರು ವಿವರಗಳನ್ನು ನೀಡ್ತಾರೆ ಅಂತಕ್ಕಂಥದ್ದನ್ನ ನಾವು ಮೊದಲೇ ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಲಾಸ್ಟ್ ಒನ್, ಡ್ರಾಸ್ ಎಂಡ್ ಯೂಸರ್ಸ್ ಹೂ ಹ್ಯಾವ್ ಬ್ಯಾಡ್ ಕ್ವಾಲಿಟಿ. It draws the end users who have bad quality and you haven't had before into your business. As your business is introduced in the media, therefore the claims that your business never had before might take place or often happen that the problem of product is picked upon. ಈ ಪಬ್ಲಿಕ್ ರಿಲೇಷನ್ಸ್ನ ಅತಿ ಹೆಚ್ಚಾಗಿ ಮೇಂಟೈನ್ ಮಾಡಿ ಮೀಡಿಯಾದಲ್ಲೆಲ್ಲ ಕೂಡ ನೀವು ಅದನ್ನ ಪ್ರಮೋಷನ್ ಮಾಡಿ ಅದ್ರ ಮೂಲಕ ನೀವು ಪಬ್ಲಿಕ್ ರಿಲೇಷನ್ಸ್ನ ಉಂಟು ಮಾಡ್ತೀರಂತಂದರೆ ಇಲ್ಲಿ ಎಲ್ಲರಿಗೂ ಅವಕಾಶ ಕೊಟ್ಟಂಗಾಗುತ್ತೆ. ಇಲ್ಲಿ ಕೆಲವರು ಕೆಟ್ಟ ವ್ಯಕ್ತಿಗಳಿರ್ತಾರೆ, ಅವರು ನಿಮಗೆ ಒಂದು ಇಲ್ಲ ಸಲ್ಲದಾಗಿರ್ತಕ್ಕಂತಹ ಒಂದು ತೊಂದರೆಗಳನ್ನು ಉಂಟು ಮಾಡುವ ಸಾಧ್ಯತೆಗಳು ಇರ್ತವೆ. ಈಗ ನಾವು ಡಿಸ್ಕಸ್ ಮಾಡೋಣ ವೇರಿಯಸ್ ಟೈಪ್ಸ್ ಆಫ್ ಮೀಡಿಯಾ ಯೂಸ್ಡ್ ಇನ್ ಪಬ್ಲಿಕ್ ರಿಲೇಷನ್ಸ್. ಈ ಒಂದು ಪಬ್ಲಿಕ್ ರಿಲೇಷನ್ಸಲ್ಲಿ ಯಾವೆಲ್ಲ ತರಹದ ಮೀಡಿಯಾಸ್ನ ನಾವು ಯೂಸ್ ಮಾಡ್ತೇವೆ, ಆ ಮಾಧ್ಯಮಗಳನ್ನು ಯೂಸ್ ಮಾಡ್ತೇವೆ, ಅದನ್ನ ಈಗ ನಾವು ನೋಡೋಣ. ದ ಫಸ್ಟ್ ಒನ್ ಈಸ್ ಪ್ರಿಂಟ್ ಮೀಡಿಯಾ. ಇಟ್ ಈಸ್ ಫಾರ್ಮ್ ಆಫ್ ಮಾಸ್ ಕಮ್ಯುನಿಕೇಷನ್ ಇನ್ ಫಾರ್ಮ್ ಆಫ್ ಪ್ರಿಂಟೆಡ್ ಪಬ್ಲಿಕೇಶನ್. They have usually most visible outlets on college campus, especially schools, newspapers, magazines, and in the local community. And second one is press release. The press release is the most common material provided to media outlet. These documents provide brief description of upcoming activity, whether it is a rush or service project in the newspapers. Next one, photographs. It is a picture got by making use of camera. It gives a visual presentation which is more appealing. Next one, case studies. So case studies which show a good image of the company are started with the media, investor community, etc. Next one, advertisement and plus editorial. So it helps in and having any control over the message, pay lesser than advertisement. It is a strategical tool but should not be used more often. And next one, interviews. ಅಂದರೆ ಈ ಅಡ್ವರ್ಟೋರಿಯಲ್ ನೋಡಿರ್ತಾರೆ ನೀವು, ಅಂದರೆ ನ್ಯೂಸ್ ಪೇಪರ್ಸಲ್ಲಿ ಬರ್ತಾ ಇರ್ತದೆ. ಅಂದರೆ ಅದ್ರ ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ ಒಂದು ಸಂಸ್ಥೆ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಇದ್ದಂಗೂ ಇರುತ್ತೆ, ಮತ್ತು ಅವನ ಬಗ್ಗೆ ಏನೋ ನ್ಯೂಸ್ ಪೇಪರಲ್ಲಿ ಬರ್ದಂಗೆ ಎಡಿಟೋರಿಯಲ್ ಥರನೂ ಇರ್ತದೆ. ಅದನ್ನು ಅಡ್ವರ್ಟೋರಿಯಲ್ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಒನ್, ಇಂಟರ್ವ್ಯೂಸ್. ಫೀಚರ್ಸ್ ಮೀಟಿಂಗ್ ಜರ್ನಲಿಸ್ಟ್, ಪ್ರೆಸ್ ರಿಲೀಸ್ ವಿಲ್ ಎನ್ಕರೇಜ್ ಎ ರಿಪೋರ್ಟರ್ ಟು ಡೂ ಮೋರ್ ಸಚ್ ಕಂಡಕ್ಟ್ ಫುಲ್ ಇಂಟರ್ವ್ಯೂ ವಿತ್ ಚಾಪ್ಟರ್ ಮೆಂಬರ್ಸ್ ಆರ್ ವಿತ್ ಫ್ಯೂಚರ್ ಆರ್ಟಿಕಲ್ಸ್. ಅಂದರೆ ಏನಂದರೆ ಇಲ್ಲಿ ಒಂದು ಸಂಸ್ಥೆಯ ಒಂದು ಮುಖ್ಯ ವ್ಯಕ್ತಿಯಿಂದ ಇಂಟರ್ವ್ಯೂ ಸಂದರ್ಶನ ಕೊಡ್ತಕ್ಕಂಥದ್ದು, ಅದನ್ನು ಟಿ ವಿಯಲ್ಲಿ ನ್ಯೂಸ್ ಪೇಪರ್ಸಲ್ಲಿ ಪಬ್ಲಿಷ್ ಮಾಡಿದಾಗ ಆ ಒಂದು ಸಂಸ್ಥೆ ಬಗ್ಗೆ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಗೊತ್ತಾಗ್ತದೆ. ನೆಕ್ಸ್ಟ್, ಬ್ರೋಚರ್. A booklet published by the organization which contains the organization background, its ethics, vision, mission, etc. Example, brochure given to a new employee to give a gist of the organization. Next, posters and calendars. Any poster and calendar used to achieve a public relation objective. Next, written speech. The type of written or printed text of a speech given to achieve the public relation objective. ಸೊ ನೀವು ನೋಡಿರ್ತೀರ, ಈ ಬ್ರೋಚರ್ ಅಂತಂದರೆ ಅದು ಬುಕ್ ಥರ ಇರ್ತದೆ, ಅದರಲ್ಲಿ ಎಲ್ಲ ಒಂದು ಕಂಪನಿ ಡೀಟೇಲ್ಸ್ ಇರ್ತದೆ, ಅದನ್ನು ಪಬ್ಲಿಕ್ಗೆ ಕೊಟ್ಟು ಆ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ತಾರೆ. ಮತ್ತು ಪೋಸ್ಟರ್ಸು ಮತ್ತು ಕ್ಯಾಲೆಂಡರ್ಸ್ನ ಹಂಚತಕ್ಕಂಥದ್ದು ಆ ಒಂದು ಸಂಸ್ಥೆಯ ಒಂದು ಮಾಹಿತಿ ಇರ್ತಕ್ಕಂಥ ಕ್ಯಾಲೆಂಡರ್ಸು, ಆ ಫೋಟೋಸ್ ಇರ್ತಕ್ಕಂಥ ಕ್ಯಾಲೆಂಡರ್ಸು. ಅದೇ ರೀತಿ ರಿಟರ್ನ್ ಸ್ಪೀಚ್,
ಒಂದು ಭಾಷಣಗಳನ್ನು ಬರೀತಕ್ಕಂಥದ್ದು, ಅದನ್ನು ಮೀಡಿಯಾದಲ್ಲಿ ಮಾಡ್ತಕ್ಕಂಥದ್ದು, ಆ ಒಂದು ಸಂಸ್ಥೆ ಬಗ್ಗೆ, ಅವರ ಉದ್ದೇಶಗಳ ಬಗ್ಗೆ, ಅವರ ಒಂದು ಧ್ಯೇಯಗಳ ಬಗ್ಗೆ, ಅದು ಕೂಡ ಸಾರ್ವಜನಿಕರಿಗೆ ತಲುಪ್ತದೆ. ಸಾರ್ವಜನಿಕರಲ್ಲಿ ಆ ಒಂದು ಸಂಸ್ಥೆಯ ಪರಿಚಯ ಮತ್ತು ಅವರ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಮೂಡೋಕ್ಕೆ ಸಹಾಯ ಮಾಡ್ತದೆ. ನೆಕ್ಸ್ಟ್ ಒನ್, ಇಂಟರ್ನಲ್ ನ್ಯೂ letters and publications. ICICI has their internal newsletters in which information about the company, profit, employees, etc. is given. So ಆ ಒಂದು ಕಂಪನಿಯ ಒಂದು ಆರ್ಥಿಕ ವಿಷಯಗಳು ಕೂಡ ಅದರ ಒಂದು ಒಂದು ಪತ್ರಿಕೆಗಳಲ್ಲಿ, ಅದರ ಜಾಹೀರಾತು ಪತ್ರಿಕೆಗಳು ಆಂತರಿಕವಾಗಿ ಸರಬರಾಜು ಆಗ್ತಾ ಇರ್ತವೆ. ಅದು ಕೂಡ ಕೊಡೋ ಮೂಲಕ ಏನು ಪಬ್ಲಿಕ್ ರಿಲೇಷನ್ಸ್ ಮೇಂಟೈನ್ ಮಾಡ್ಬೋದು. Next, letters to editors. Submitting these articles do not require media contact. This also give an opportunity for any member submit letters on their chapter to printing. So ಅಲ್ಲಿ ಏನು ಆ ಒಂದು ವಿಷಯಗಳು ನಡೀತವೆ ಕಂಪ್ನಿಯಲ್ಲಿ, ಅದನ್ನು ನ್ಯೂಸ್ ಪೇಪರ್ ಸಂಪಾದಕರಿಗೆ ಕೊಟ್ಟು ಅದರಲ್ಲಿ ಪಬ್ಲಿಷ್ ಮಾಡಿಸ್ತಕ್ಕಂಥದ್ದು. ಆ್ಯಂಡ್ ಅನಾಲಿಸ್ಟ್ ಬ್ರೀಫ್ ಒನ್ ಟೆಲ್ ಅಬೌಟ್ ದ ಕಂಪನಿ, ವಾಟ್ ದ ಕಂಪನಿ ಇಸ್ ಡೂಯಿಂಗ್. ಇಟ್ ಈಸ್ ಡನ್ ಟು ಇನ್ಫ್ಲೂಯೆನ್ಸ್ ದ ಸ್ಟಾಕ್ ಬಯರ್ಸ್ ಆ್ಯಂಡ್ ಅನಾಲಿಸ್ಟ್, ಎಂಪ್ಲಾಯೀಸ್ ಆ್ಯಂಡ್ ಮೀಡಿಯಾ. ನೀವು ಈ ಒಂದು ಮೀಡಿಯಾದಲ್ಲಿ ನೋಡಿರ್ತೀರಿ, ಎಸ್ಪೆಷಲಿ ಟಿ ವಿ ಅಥವಾ ಇಂಟರ್ನೆಟ್ಟಲ್ಲಿ ಒಂದು ಕಂಪನಿಯ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇರ್ತಾರೆ. ಹೌದು, ಆ ವಿಶ್ಲೇಷಕರನ್ನ ಬಳಸ್ಕೊಂಡು ಕೂಡ ನೀವು ಪಬ್ಲಿಕ್ ಜೊತೆ ಒಳ್ಳೆ ಒಂದು ವಿಶ್ವಾಸವನ್ನು ಕಾಪಾಡ್ಬೋದು. ಯಾಕಂತಂದರೆ ಆ ಒಂದು ಅನಾಲಿಸ್ಟ್ ಅವ್ರು ಏನಿರ್ತಾರೆ, ಅವರು ನಿಮ್ಮ ಕಂಪನಿಯ ಬಗ್ಗೆ ವಿಶ್ಲೇಷಣೆ ಮಾಡಿ ಹೇಳೋದ್ರಿಂದ ನಿಮಗೆ ಒಳ್ಳೆಯ ಒಂದು ರಿಲೇಷನ್ಶಿಪ್ ಪಬ್ಲಿಕ್ ಜೊತೆ ಬೆಳೆಯುತ್ತೆ. ನೆಕ್ಸ್ಟ್ ಒನ್ ಆ್ಯಂಡ್ ಲಾಸ್ಟ್ ಒನ್ ಇಸ್ ದ ಕಾನ್ಫರೆನ್ಸಸ್, ಸೆಮಿನಾರ್ಸ್. ಸೊ ಇಂಟರ್ನೆಟ್, ವೆಬ್ಸೈಟ್ಸ್, ಇಮೇಲ್ಸ್ ಇವು ಕೂಡ ಬಳಸ್ಕೊಂಡು ಕಾನ್ಫರೆನ್ಸಸ್ ಆ್ಯಂಡ್ ಸೆಮಿನಾರ್ಸ್ ಇವೆಲ್ಲವನ್ನು ಮಾಡಿ ನೀವು ನಿಮ್ಮ ಒಂದು ಪಬ್ಲಿಕ್ ರಿಲೇಷನ್ಶಿಪ್ನ ಬೆಳೆಸ್ಕೊಳ್ಬೋದು. ಈಗ ಕಾಲೇಜಸ್ಸೆಲ್ಲ ನ್ಯಾಷನಲ್ ಸೆಮಿನಾರ್ಸ್ ಮಾಡ್ತಿರ್ತವೆ, ಕಾನ್ಫರೆನ್ಸಸ್ ಮಾಡ್ತಿರ್ತವೆ. ಅಲ್ಲಿ ಸುಮಾರು ಕಡೆಯಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಆ ಕಾಲೇಜಿಗೆ ಬರ್ತಾರೆ. ಆವಾಗ ಅವ್ರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಸಂಪರ್ಕ ಮತ್ತು ಸಂಬಂಧ ಬೆಳೀತದೆ. ನಾವು ಈಗ ಡಿಸ್ಕಸ್ ಮಾಡೋಣ ಪಬ್ಲಿಕ್ ರಿಲೇಷನ್ ಸ್ಟ್ರಾಟಜಿ. ಈ ಒಂದು ಸಾರ್ವಜನಿಕರ ಜೊತೆ ಸಂಪರ್ಕವನ್ನು ಸಾಧಿಸೋದಕ್ಕೆ ನಮಗಿರ್ತಕ್ಕಂಥ ವ್ಯೂಹಗಳು, ಆ ಒಂದು ತಂತ್ರಗಳು, ಅವುಗಳನ್ನ ನಾವೀಗ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಅನಲೈಸಿಂಗ್ ದ ಸಿಚುವೇಶನ್. ದ ಅನಾಲಿಸಿಸ್ ಆಫ್ ದ ಸಿಚುವೇಶನ್ ಈಸ್ ದ ಕ್ರೂಷಿಯಲ್ ಬಿಗಿನಿಂಗ್ ಆಫ್ ದ ಪ್ರೋಸೆಸ್. ಆ ಒಂದು ಸಂದರ್ಭವನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಬೇಕು. ಆ್ಯಂಡ್ ಇಟ್ ಈಸ್ ಇಂಪರೇಟಿವ್ ದಟ್ ಆಲ್ ಇನ್ವಾಲ್ವ್ಡ್. ಇಲ್ಲಿ ಅನಲೈಸಿಂಗ್ ದ ಸಿಚುವೇಶನ್ ಅಂದರೆ ಆ ಪರಿಸ್ಥಿತಿಯನ್ನು ವಿಶ್ಲೇಷಣೆ ಮಾಡಬೇಕು. ಈ ಪರಿಸ್ಥಿತಿಯನ್ನು ವಿಶ್ಲೇಷಣೆ ಮಾಡುವಾಗ ಆ ಒಂದು ಆರ್ಗನೈಸೇಷನ್, ಕಂಪನಿಗೆ ಸಂಬಂಧಪಟ್ಟಂತಹ ಆಲ್ ಮಸ್ಟ್ ಇನ್ವಾಲ್ವ್, ಅಂದರೆ ಪ್ಲಾನರು, ಕ್ಲೈಂಟು, ಕೀ ಕೊಲೀಗ್ಸು ಆ್ಯಂಡ್ ಡಿಸಿಷನ್ ಮೇಕರ್ಸ್ ಆರ್ ಇನ್ ಸಾಲಿಡ್ ಅಗ್ರಿಮೆಂಟ್ ಅಬೌಟ್ ದ ನೇಚರ್ ಆಫ್ ದಿ ಆಪರ್ಚುನಿಟಿ ಆ್ಯಂಡ್ ಅಬ್ಸ್ಟ್ಯಾಕಲ್ಸ್ ಟು ಅಡ್ರೆಸ್ ಇನ್ ದಿಸ್ ಪ್ರೋಗ್ರಾಮ್. ಆಯಿತಾ, ಇವೆಲ್ಲರೂ ಕೂಡ ಸೇರಿರಬೇಕಾಗುತ್ತೆ. ಸೆಕೆಂಡ್ ಒನ್, ಅನಲೈಸಿಂಗ್ ದ ಆರ್ಗನೈಸೇಷನ್. The steps involves a careful and candid look at the three aspects of the organization. Number one is it is an internal environment, that is a mission, performance and resources. ಏನು ಆ ಒಂದು ಆರ್ಗನೈಸೇಷನ್ನ ಒಂದು ಧ್ಯೇಯ ಮತ್ತು ಅದರ ಪರ್ಫಾರ್ಮೆನ್ಸು ಮತ್ತು ಅದರ ಸಂಪನ್ಮೂಲಗಳು, ಇದ್ರ ಬಗ್ಗೆ ಕೂಡ ಅದು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಇಟ್ಸ್ ಪಬ್ಲಿಕ್ ಪರ್ಸೆಪ್ಷನ್ ಮತ್ತು ರೆಪ್ಯುಟೇಷನ್, ಇಟ್ಸ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ಸಪೋರ್ಟರ್ಸು, ವೆಂಡರ್ಸು and competitors. ಇಲ್ಲಿ 3 things you want to analyze before planning in a public relation. Number 1 is internal environment, ಯಾವುದು ಮಿಷನ್, ಪರ್ಫಾರ್ಮೆನ್ಸ್ ಆ್ಯಂಡ್ ರಿಸೋರ್ಸಸ್. ಸೆಕೆಂಡ್ ಒನ್, ಇನ್ ಪಬ್ಲಿಕ್ ರೆಪ್ಯುಟೇಷನ್, ಅಂದರೆ ರೆಪ್ಯುಟೇಷನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಪಬ್ಲಿಕ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ. ಥರ್ಡ್ ಒನ್, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ಸಪೋರ್ಟರ್ಸು, ವೆಂಡರ್ಸು, ಕಾಂಪಿಟೇಟರ್ಸು. These 3 things you want to keep in mind before planning a public relations to achieve. Next one is analyzing the publics. These steps involve analyze each public in terms of their needs, wants, expectations and about the issue. ಇಲ್ಲಿ ನೆಕ್ಸ್ಟ್ ನಾವು ಏನು ಮಾಡಬೇಕು, ಸಾರ್ವಜನಿಕರನ್ನ ವಿಶ್ಲೇಷಣೆ ಮಾಡಬೇಕು. ಅವ್ರಿಗೆ ಏನು ಬೇಕು, ಅವರ ಟೇಸ್ಟ್ ಏನು, ಅವ್ರ ಪ್ರಿಫರೆನ್ಸಸ್ ಏನು, ಈ ರೀತಿ. ಆ್ಯಂಡ್ ದ ರಿಲೇಷನ್ಶಿಪ್ ಟು ದ ಆರ್ಗನೈಸೇಷನ್, ದೇರ್ ಇನ್ವಾಲ್ವ್ಮೆಂಟ್ ಇನ್ ಕಮ್ಯುನಿಕೇಷನ್ and with various media and variety of social, economic, political, cultural and technological trend may affect them. ಅವರು ಆರ್ಗನೈಸೇಷನ್ ಜೊತೆ ಎಷ್ಟು ವಿಚಾರ ವಿನಿಮಯನ ಮಾಡ್ತಿದ್ದಾರೆ ಮತ್ತು ಅವರು ಮೀಡಿಯಾದಲ್ಲಿ ಎಷ್ಟು ಭಾಗಿಯಾಗ್ತಿದ್ದಾರೆ, ಅವರ ಆರ್ಥಿಕ ಮತ್ತು ರಾಜಕೀಯ ಮತ್ತು ಸಾಂಸ್ಕೃತಿಕ, ತಾಂತ್ರಿಕ ಇವೆಲ್ಲ ಒಂದು ವಿಚಾರಗಳನ್ನು ಕೂಡ ಗಮನಿಸಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಎಸ್ಟಾಬ್ಲಿಷಿಂಗ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ದಿಸ್ ಸ್ಟೆಪ್ ಹೆಲ್ಪ್ ಟು ಡೆವಲಪ್ ಕ್ಲಿಯರ್, ಸ್ಪೆಸಿಫಿಕ್ ಆ್ಯಂಡ್ ಮೆಜರಬಲ್ ಆಬ್ಜೆಕ್ಟಿವ್ that identify the organization, hoped for impact, awareness, acceptance and action to each key public. ಸೊ ನೆಕ್ಸ್ಟ್ ನೀವು ನಿಮ್ಮದೇ ಆಗಿರತಕ್ಕಂಥ ಒಂದು ಗುರಿ ಒಂದನ್ನು ಸಿದ್ಧತೆ ಮಾಡ್ಕೊಳ್ಬೇಕು. ಅದು
ಅದಾದಮೇಲೆ ಫಾರ್ಮುಲೇಷನ್ ಆ್ಯಕ್ಷನ್ಸ್ ಆ್ಯಂಡ್ ರೆಸ್ಪಾನ್ಸ್ ಸ್ಟ್ರಾಟಜೀಸ್. So a range of actions is available to the organization. In this step, the organization consider the various options available to them. Once you done with your objectives, ಗುರಿ ಅಥವಾ ಉದ್ದೇಶಗಳನ್ನು ನೀವು ನಿರ್ಧಾರ ಮಾಡಿದ್ಮೇಲೆ ನೀವು ಏನೇ ಚಟುವಟಿಕೆಗಳನ್ನು ಮಾಡಬೇಕು ಆ ಒಂದು ಗುರಿ ಮತ್ತು ಉದ್ದೇಶಗಳನ್ನು ತಲುಪಬೇಕಂದ್ರೆ ಅಂತ ಹೇಳ್ಬಿಟ್ಟು ನೀವು ನಿರ್ಧಾರ ಮಾಡಬೇಕು. ಅಲ್ಲಿ ನಿಮ್ಗೆ ಹಲವಾರು ಆಲ್ಟರ್ನೇಟಿವ್ ಸಿಗ್ತವೆ, ಅದರಲ್ಲಿ ದ ಬೆಸ್ಟ್ ಆ್ಯಕ್ಷನ್ಸ್ ನೀವು ತೊಗೊಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಈಸ್ ಡಿಸೈನಿಂಗ್ ಎಫೆಕ್ಟಿವ್ ಕಮ್ಯುನಿಕೇಷನ್. So it deals with the various decisions about the message, such as the sources who will present the message to the key public, the content of the message. It is the tone and style, verbal and non-verbal, cueness related issue. ಇಲ್ಲೇನಪ್ಪ ಅಂತಂದರೆ ಡಿಸೈನಿಂಗ್ ದ ಎಫೆಕ್ಟಿವ್ ಕಮ್ಯುನಿಕೇಷನ್, ನಮ್ಮ ಒಂದು ವಿಚಾರಗಳನ್ನು ಯಾವ ರೀತಿ ವಿನಿಮಯ ಮಾಡಬೇಕು, ಯಾವ ಒಂದು ಮಾಧ್ಯಮದಲ್ಲಿ ವಿನಿಮಯ ಮಾಡಬೇಕು, ಮತ್ತು ಯಾವ ರೀತಿ ವಿನಿಮಯ ಮಾಡಬೇಕು, ಏನೆಲ್ಲ ಇದರಲ್ಲಿ ಬಳಸಬೇಕು, ಏನು ಸಂದೇಶವನ್ನು ತುಂಬಬೇಕು ಅಂತ ನೀವೆಲ್ಲದ ಕೇಳಿರ್ತೀರ. ಎಫೆಕ್ಟಿವ್ ಕಮ್ಯುನಿಕೇಟರ್ ವಿಲ್ ಸೆಲ್ ದ AC ಟು ದ ಈಗ್ಲೂಸ್ ಅಂತ. ಅಂದರೆ ಒಬ್ಬ ಈಗ್ಲೂ ಅಂದರೆ ಮಂಜಿನ ಮನೆಯಲ್ಲಿ ಇರ್ತಕ್ಕಂಥವ್ರು ಧ್ರುವ ಪ್ರದೇಶದಲ್ಲಿ ಮಂಜಲ್ಲೇ ಆ ಒಂದು ಮನೆಯನ್ನು ಕಟ್ಕೊಂಡಿರ್ತಾರೆ. ಅವ್ರಿಗೆ AC ಮಾರ್ತಾರಂತೆ ಯಾರೋ ಒಳ್ಳೆ ಭಾಷಣಕಾರ ಅಥವಾ ಒಳ್ಳೆ ಮಾತುಗಾರ. ಸೊ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಕೂಡ ನಾವು ಕೇಳಿದ್ದೀವಿ. ಸೊ ದ ಎಫೆಕ್ಟಿವ್ ಕಮ್ಯುನಿಕೇಟರ್ ಈಸ್ ದ ಪರ್ಸನ್ ಹೂ ಕ್ಯಾನ್ ಡೂ ಎನಿಥಿಂಗ್. ಸೊ ಆ ರೀತಿ ನೀವು ಇಲ್ಲಿ ಒಂದು ನಿಮ್ಮ ಎಫೆಕ್ಟಿವ್ ಕಮ್ಯುನಿಕೇಷನ್ನ ಡಿಸೈನ್ ಮಾಡಬೇಕು. ದಿಸ್ ಈಸ್ ದ ಲಾಸ್ಟ್ ಪಾಯಿಂಟ್ ಇನ್ ಪಬ್ಲಿಕ್ ರಿಲೇಷನ್ ಸ್ಟ್ರಾಟಜಿ. ಸಾರ್ವಜನಿಕ ಸಂದರ್ಭದ ಒಂದು ವ್ಯೂಹಗಳಲ್ಲಿ ದಿಸ್ ಇಸ್ ದ ಲಾಸ್ಟ್ ಒನ್. ಆ್ಯಂಡ್ ನಾವು ಮುಂದೆ ತಿಳ್ಕೊಳ್ಳೋಣ ಸೆಲೆಕ್ಟಿಂಗ್ ಕಮ್ಯುನಿಕೇಷನ್ ಟ್ಯಾಕ್ಟಿಕ್ಸ್. ಅಂದರೆ ದಿಸ್ ಈಸ್ ಕಂಟಿನ್ಯೂಸ್. ಆ ಒಂದು ಪಬ್ಲಿಕ್ ರಿಲೇಷನ್ ಸ್ಟ್ರಾಟಜಿಯಲ್ಲಿ ಇನ್ನೊಂದು 3 ಪಾಯಿಂಟ್ ಆ್ಯಡ್ ಆಗ್ತವೆ. ಅದರಲ್ಲಿ ಸೆಲೆಕ್ಟಿಂಗ್ ಕಮ್ಯುನಿಕೇಷನ್ ಟ್ಯಾಕ್ಟಿಕ್ಸ್. ದ ಆರ್ಗನೈಸೇಷನ್ ಹ್ಯಾವ್ 4 ಮೇಜರ್ ಆಪ್ಷನ್ಸ್ ಟು ಕನ್ಸಿಡರ್ ದೇರ್ ಕಮ್ಯುನಿಕೇಷನ್ ಆಪ್ಷನ್ಸ್. ಕಮ್ಯುನಿಕೇಷನ್ ಬಗ್ಗೆನೇ ಹೇಳ್ತಾ ಇದ್ನಲ್ಲ, ಅದರಲ್ಲಿ ಯಾವ್ಯಾವ ಬರ್ತವೆ ಅಂದರೆ ಫೇಸ್ ಟು ಫೇಸ್ ಕಮ್ಯುನಿಕೇಷನ್, ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಆರ್ಗನೈಸೇಷನಲ್ ಮೀಡಿಯಾ, ಥರ್ಡ್ ಒನ್ ನ್ಯೂಸ್ ಮೀಡಿಯಾ, ಆ್ಯಂಡ್ ಫೋರ್ತ್ ಒನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪ್ರಮೋಷನ್ ಮೀಡಿಯಾ. ಫೇಸ್ ಟು ಫೇಸ್ ಮುಖಾಮುಖಿ ಭೇಟಿ ಆಗ್ತಕ್ಕಂಥದ್ದು, ಸಂಸ್ಥೆಯ ಒಂದು ಮೀಡಿಯಾ ಮೂಲಕನೇ ಅವರಿಗೆ ಕಮ್ಯುನಿಕೇಷನ್ ಮಾಡೋದು, ಅಥವಾ ನ್ಯೂಸ್ ಪೇಪರ್ಸಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದು, ಅದೇ ರೀತಿ TV ರೇಡಿಯೋದಲ್ಲಿ ಕೂಡ ಅಡ್ವರ್ಟೈಸ್ಮೆಂಟ್ಸ್ನ ಕೊಡ್ಬೋದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇಂಪ್ಲಿಮೆಂಟಿಂಗ್ ದ ಸ್ಟ್ರಾಟಜಿಕ್ ಪಬ್ಲಿಕ್ ರಿಲೇಷನ್ ಪ್ಲ್ಯಾನ್. ನೀವು ಏನು ಪ್ಲ್ಯಾನ್ ಮಾಡಿರ್ತೀರಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ನೆಕ್ಸ್ಟ್ ಎವ್ಯಾಲ್ಯೂಯೇಟಿಂಗ್ ದ ಸ್ಟ್ರಾಟಜಿಕ್ ಪಬ್ಲಿಕ್ ರಿಲೇಷನ್ ಪ್ಲ್ಯಾನ್. ಮತ್ತು ಇಂಪ್ಲಿಮೆಂಟ್ ಮಾಡಿದ್ದನ್ನು ಕಾಲಕಾಲಕ್ಕೆ ಮೌಲ್ಯಮಾಪನ ಮಾಡಿಕೊಂಡು ಅವಶ್ಯಕತೆ ಇದ್ದರೆ ಅದನ್ನು ಅಪ್ಡೇಟ್ ಮಾಡ್ತಾ ಇರಬೇಕಾಗುತ್ತೆ. ದಿಸ್ ಈಸ್ ಅನ್ ಎವ್ಯಾಲ್ಯೂಯೇಟಿಂಗ್ ದ ಸ್ಟ್ರಾಟಜಿಕ್ ಪಬ್ಲಿಕ್ ರಿಲೇಷನ್ಸ್ ಪ್ಲ್ಯಾನ್. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಮೀಡಿಯಾ ಮ್ಯಾನೇಜ್ಮೆಂಟ್. Media management is a term used for several related tasks throughout the post-production. In general, any task that relates to processing your media is considered to be media management. ಅಂದರೆ ಸಾಮಾನ್ಯವಾಗಿ ಹೇಳ್ಬೇಕಂತಂದರೆ ಒಂದು ಮೀಡಿಯಾ ಆಯಿತಾ, ಒಂದು ಮೀಡಿಯಾವನ್ನು ನಾವು ಕ್ಯಾಪ್ಚರ್ ಮಾಡಿ, ಕಂಪ್ರೆಸ್ ಮಾಡಿ, ಕಾಪಿ ಮಾಡಿ, ಮೂವ್ ಮಾಡಿ, ಡಿಲೀಟ್ ಮಾಡಿ, ನಾವು ಏನು ಆ ಒಂದು ಮೀಡಿಯಾ ಫೈಲ್ಸ್ನ ನಾವು ರೆಡಿ ಮಾಡ್ತೇವೆ, ಆ ಒಂದು ವಿಧಾನದಲ್ಲಿ ಬರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮೀಡಿಯಾ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ನೆಕ್ಸ್ಟ್ ಆ್ಯಂಡ್ ಈ ಒಂದು ಮೀಡಿಯಾ ಮ್ಯಾನೇಜ್ಮೆಂಟ್ ಇಲ್ಲಿ ದೇರ್ ಆರ್ ವೇರಿಯಸ್ ಸ್ಟೆಪ್ಸ್ ವಿ ವಾಂಟ್ ಟು ಫಾಲೋ. ಅದರಲ್ಲಿ ನಾವು ಡಿಸ್ಕಸ್ ಮಾಡೋಣ. ನಂಬರ್ 1, ಹ್ಯಾವ್ ಎ ಸ್ಟ್ರಾಟಜಿ. An effective part of public relation analysis strategy should be to enforce his organization core message if all release. ಅಂದರೆ ಒಂದು ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಕೂಡ ನೀವು ಮೊದಲು ಏನು ಮಾಡಬೇಕು, ಒಂದು ಸ್ಟ್ರಾಟಜಿನ ಹೊಂದಿರಬೇಕು. ನೆಕ್ಸ್ಟ್, ನೋ ಯುವರ್ ಆಡಿಯನ್ಸ್. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ಗೆಟ್ ಫೆಮಿಲಿಯರ್ ವಿತ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮೀಡಿಯಾ ಔಟ್ಲೆಟ್ ಆ್ಯಂಡ್ ಟಾರ್ಗೆಟಿಂಗ್. ಅಂದರೆ ನಿಮ್ಮ ಆಡಿಯನ್ಸ್ ಯಾರು, ಅವ್ರಿಗೆ ಯಾವ ರೀತಿ ಮೀಡಿಯಾನ ನೀವು ಮಾಡಬೇಕಾಗ್ತದೆ, ಸೊ ಇದನ್ನು ನೋಡಬೇಕಾಗುತ್ತೆ. ಆ್ಯಂಡ್ ಥರ್ಡ್ ಒನ್, ಇನ್ವೆಸ್ಟ್ ಇನ್ ರಿಲೇಷನ್ಶಿಪ್. As with any relationship, building trust is critical. The public relation analyst is the report about what he can do and can't do. ಸೊ ಅವನು ಗೊತ್ತಿರಬೇಕು ಮೀಡಿಯಾ ಮ್ಯಾನೇಜ್ಮೆಂಟ್ಗೆ ಎಂಥ ಮೀಡಿಯಾಸ್ನ ನಾವು ಮಾಡಬೇಕು, ಎಂಥ ಮೀಡಿಯಾಸ್ನ ಮಾಡಬಾರ್ದು. ನೆಕ್ಸ್ಟ್, ಥಿಂಕ್ ಬಿಫೋರ್ ಸ್ಪೀಕಿಂಗ್. ಈ ಒಂದು ಮೀಡಿಯಾ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಗೆ ನೀವು ಮೀಡಿಯಾದಲ್ಲಿ ಯಾವುದೇ ಒಂದು ಮೆಸೇಜ್ನ ಕೊಡೋಕೆ ಮೊದಲು ಅಥವಾ ರಿಪೋರ್ಟ್ನ ರೆಡಿ ಮಾಡೋಕ್ಕೆ ಮೊದಲು ಥಿಂಕ್ ಬಿಫೋರ್ ಸ್ಪೀಕಿಂಗ್, ಮಾತಾಡೋ ಮೊದಲು ಅದನ್ನು ಯೋಚನೆ ಮಾಡಿ ದೆನ್ ಯು ವಾಂಟ್ ಟು ಡೂ ದಟ್ ಒನ್. ಇಲ್ಲಾಂದರೆ ಅನ್ನೆಸೆಸರಿ ಆ ಪಬ್ಲಿಕ್ ರಿಲೇಷನ್ಸು ಇನ್ನು ಒಳ್ಳೇದಾಗೋ ಬದಲು ಕೆಟ್ಟದಾಗುತ್ತೆ. ಈಗ ಪಬ್ಲಿಕ್ ಜೊತೆ ಮಾತಾಡಿರ್ತೀವಿ, ಯಾವುದೋ ಒಂದು ಮಾತು ನೀವು ಪಬ್ಲಿಕ್ ಬಗ್ಗೆ ತಪ್ಪಾಗಿ ಮಾತಾಡಿದಾಗ ಆ ಸಂಬಂಧ ಇನ್ನಷ್ಟು ಹದಗೆಡ್ತದೆ. ನೆಕ್ಸ್ಟ್, ಮಾನಿಟರ್ ಯುವರ್ ಮೀಡಿಯಾ ಕವರೇಜ್.
Media coverage shows the public relation analyst, and as a media relationship expert, the end goal is always positive media coverage for the organization. ಸೊ ಒಂದು ಆರ್ಗನೈಸೇಷನ್ ಸಂಬಂಧಪಟ್ಟಂಗೆ ಸುಮಾರು ಜನ ಮೀಡಿಯಾ ಕವರ್ ಮಾಡ್ತಾರೆ, ಆದರೆ ಪಾಸಿಟಿವ್ ಮೀಡಿಯಾ ಕವರೇಜ್ ಬರೋ ರೀತಿ ನೀವು ಅದನ್ನು ನಿಯಂತ್ರಿಸಬೇಕಾಗುತ್ತೆ. ಯಾರಾದರೂ ನೆಗೆಟಿವ್ ಆಗಿ ಕವರೇಜ್ ಮಾಡ್ತಿದ್ರೆ ಅವರನ್ನು ತಡಿಬೇಕಾಗ್ತದೆ. ನೆಕ್ಸ್ಟ್, ಹ್ಯಾವ್ ಎ ಗುಡ್ ಸ್ಟೋರಿ. ಜರ್ನಲಿಸ್ಟ್ ರೆಕಗ್ನೈಸ್ ಎ ಸ್ಟ್ರಾಂಗ್ ಸ್ಟೋರಿ ವಿತಿನ್ ಸೆಕೆಂಡ್ಸ್, ಸೊ ಈ ಹ್ಯಾಸ್ ಟು ಟೆಲ್ ಈ ಸ್ಟೋರಿ ಕ್ವಿಕ್ಲಿ ಆ್ಯಂಡ್ ಎಫೆಕ್ಟ್ಲಿ. ಸೊ ಇಲ್ಲಿ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡಬೇಕಾದಾಗ ಒಂದು ಸ್ಟೋರಿ ಟೆಲ್ಲಿಂಗ್ ಹಾರ್ಟ್, ಅಂದರೆ ನಿಮ್ಮ ಸಂಸ್ಥೆ ಬಗ್ಗೆ, ನೀವು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ಒಂದು ಕಥೆಯ ರೀತಿ ಹೇಳ್ತಕ್ಕಂಥದ್ದು ಕೂಡ ಗೊತ್ತಿರಬೇಕು. ನೆಕ್ಸ್ಟ್, ನೋ ದ ಸ್ಟೋರಿ ಇನ್ಸೈಡ್ ಆ್ಯಂಡ್ ಔಟ್ ಕಂಪ್ಲೀಟ್ಲಿ. ಈ ಹ್ಯಾಸ್ ಟು ರಿಸರ್ಚ್ ಇಸ್ ಸ್ಟೋರಿ ಕೇರ್ಫುಲಿ. ಈ ಆಲ್ಸೋ ಮಸ್ಟ್ ಏಬಲ್ ಟು ಆನ್ಸರ್ ಎನಿ ಕ್ವಶನ್ಸ್ ದಟ್ ಎಡಿಟರ್ ಮೇ ಹ್ಯಾವ್. ಸೊ ಅವನು ಏನು ಒಬ್ಬ ನ್ಯೂಸ್ ಅಥವಾ ಇಂಟರ್ವ್ಯೂ ಅಲ್ಲಿ ಅವರ ಆರ್ಗನೈಸೇಷನ್ ಬಗ್ಗೆ ಹೇಳ್ತಾ ಇರ್ತಾನೆ, ಮೀಡಿಯಾದಲ್ಲಿ ಪಬ್ಲಿಷ್ ಮಾಡಿರ್ತಾನೆ, ಆ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಅದಕ್ಕೆ ಉತ್ತರ ಕೊಡೋ ರೀತಿ ಅವನು ಇರಬೇಕು. ನೆಕ್ಸ್ಟ್ ಒನ್ ಇಸ್ ಬಿ ಪರ್ಸಿಸ್ಟೆಂಟ್. ದೆರ್ ಈಸ್ ಎ ಫೈನ್ ಲೈನ್ ಬಿಟ್ವೀನ್ ಬೀಯಿಂಗ್ ಪರ್ಸಿಸ್ಟೆನ್ಸ್ ಆ್ಯಂಡ್ ಅನಾಯಿಂಗ್, but if he is a good story and knows his audience, it is a fine to make contact attempt until get feedback from the reporter. ಅಂದರೆ ನಾವು ಪ್ರಯತ್ನಶೀಲವಾಗಿರ್ಬೇಕು. ಅಂದರೆ ನಾವು ಏನು ಮಾಡಬೇಕು, ಪದೇ ಪದೇ ಒಂದು ಮೀಡಿಯಾ ಹಾಗೆ ನಮ್ಮ ಕಂಪನಿ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾ ಇರಬೇಕು. ರಿಪೋರ್ಟರಿಂದ ಅದು ಪಬ್ಲಿಷ್ ಆಗೋವರೆಗೂ ನಾವು ಅವುಗಳನ್ನ ಹಂಚ್ತಾನೆ ಇರಬೇಕಾಗುತ್ತೆ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕಾಗ್ತದೆ. And next one is a follow-up. Many potential leads are lost because public relations people fail to follow up. If a reporter tells a public relation analyst to call back another time, he has to make sure he does so. ಸೊ ಈಗ ನೀವೇನೋ ಒಂದು ಮೀಡಿಯಾಗೆ ನ್ಯೂಸ್ ಪೇಪರ್ಗೆ ನಿಮ್ಮ ಕಂಪ್ನಿ ಬಗ್ಗೆ ಒಂದು ಆರ್ಟಿಕಲ್ ಬರೆಯೋಕ್ಕೆ ಅಂತ ಹೇಳ್ಬಿಟ್ಟು ಕೊಡ್ತೀರಾ, ಅದು ಏನಾಗಬೇಕಪ್ಪ ಅಂತಂದರೆ ದಟ್ ಮಸ್ಟ್ ರೀಚ್ ಟು ದ, ಆಗ ಅವ್ರೇನು ಮಾಡ್ತಾರೆ, ದಟ್ ವಿಲ್ ರೀಚ್ ಟು ದ ಎಡಿಟರ್, ಆ್ಯಂಡ್ ಎಡಿಟರ್ ವಿಲ್ ಟೆಲ್ ದಟ್ ಓಕೆ ಇದನ್ನು ನಾನು ಆಮೇಲೆ ಪಬ್ಲಿಷ್ ಮಾಡ್ತೀನಿ ಅಂತ, ನೀವು ನನಗೆ ಆಮೇಲೆ ಕಾಲ್ ಮಾಡಿ ಅಂತ. ಸೊ ಯು ಮಸ್ಟ್ ಡೂ ಫಾಲೋ ಅಪ್, ಮತ್ತೆ ನೀವು ಅದನ್ನು ಕಾಲ್ ಮಾಡಬೇಕು, ಇಲ್ಲಾಂದರೆ ಅವರು ಅದನ್ನು ಅಲ್ಲೇ ಬಿಟ್ಟುಬಿಡ್ತಾರೆ. ನೆಕ್ಸ್ಟ್, ಬಿ ಕ್ರಿಯೇಟಿವ್. ಸೊ ತುಂಬ ಕ್ರಿಯೇಟಿವ್ ಆಗಿರಬೇಕು, ಎಫೆಕ್ಟಿವ್ ಆಗಿರಬೇಕು. ಆ್ಯಂಡ್ ಫೈಂಡ್ ಇನ್ಫಾರ್ಮೇಷನ್. ಯು ವಾಂಟ್ ಟು ಗಿವ್ ದ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಯುವರ್ ಆರ್ಗನೈಸೇಷನ್. ಆ್ಯಂಡ್ ಸ್ಟಡಿ ಆ್ಯಂಡ್ ಅಡಾಪ್ಟ್ ಗುಡ್ ರೈಟಿಂಗ್ ಸ್ಕಿಲ್ಸ್. ನೀವು ಸ್ವಲ್ಪ ಓದಿ ಬರೆದು ಒಳ್ಳೆ ರೈಟಿಂಗ್ ಸ್ಕಿಲ್ಸ್ ಅಡಾಪ್ಟ್ ಮಾಡ್ಕೊಳ್ಬೇಕು. ಆ್ಯಂಡ್ ಎಲಿಮಿನೇಟ್ ಜಾರ್ಗನ್ಸ್ ಆ್ಯಂಡ್ ಟೆಕ್ನೋ, ಸಮ್ ಸೈಂಟಿಫಿಕ್ ವರ್ಡ್ಸ್, ಟೆಕ್ನಿಕಲ್ ವರ್ಡ್ಸ್, ಅದು ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ, ಅದನ್ನು ನೀವು ಅವಾಯ್ಡ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್, ಎಕ್ಸ್ಪೆಕ್ಟ್ ರಿಸಲ್ಟ್ಸ್. ಸೊ ಮೀಡಿಯಾ ಕವರೇಜ್ ಮೀನ್ಸ್ ಇನ್ಕ್ರೀಸ್ಡ್ ವಿಸಿಬಿಲಿಟಿ ದ ಆರ್ಗನೈಸೇಷನ್ ಟು ಮೋರ್ ಪ್ರಾಸ್ಪೆಕ್ಟಿವ್ ಕಸ್ಟಮರ್ಸ್. ಇನ್ನು ಭವಿಷ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಕಸ್ಟಮರ್ಸ್ ಆರ್ಗನೈಸೇಷನ್ಗೆ ಬರಬೇಕಂತಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸನ್ನು ನೀವು ಇನ್ನಷ್ಟು ಮತ್ತಷ್ಟು ಇನ್ಕ್ರೀಸ್ ಮಾಡ್ತಾ ಇರಬೇಕು, ಮತ್ತು ಅದರಿಂದ ಬರ್ತಕ್ಕಂಥ ಫಲಿತಾಂಶವನ್ನು ನೀವು ಮೊದಲೇ ಊಹೆ ಮಾಡಬೇಕು. ನೆಕ್ಸ್ಟ್, ಬ್ರೈನ್ ಸ್ಟಾರ್ಮಿಂಗ್. So it is a process for generating creative ideas and solutions through concentrated and freewheeling group discussion. ಸೊ ಇಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಅಂತಂದರೆ ಒಂದು ಡಿಸ್ಕಷನ್, ಚರ್ಚೆ ಮಾಡಿ ಅಥವಾ ಅದ್ರ ಬಗ್ಗೆ ಯೋಚಿಸಿ, ಗುಂಪಾಗಿ ಕೂತ್ಕೊಂಡು ಚರ್ಚೆ ಮಾಡಿ ಯೋಚಿಸಿ ಒಂದು ಒಂದು ಸೃಜನಾತ್ಮಕವಾಗಿರ್ತಕ್ಕಂತಹ ಒಂದು ಐಡಿಯಾಸು, ಪರಿಹಾರಗಳನ್ನು ಕಂಡುಹಿಡಿತಕ್ಕಂಥ ಒಂದು ಮಾರ್ಗಕ್ಕೆ ಬ್ರೈನ್ ಸ್ಟಾರ್ಮಿಂಗ್ ಅಂತ ನಾವು ಕರಿತೇವೆ. The basis is to suspend bias and judgment to allow free flow thoughts in a group. ಈ ಒಂದು ಗುಂಪಲ್ಲಿ ಯಾವುದೇ ಒಂದು ಬಯಾಸ್ ಇಲ್ಲದೆ, ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಸರಳವಾಗಿ ಮತ್ತು ಒಂದು ಉಚಿತವಾಗಿ, ಆಯಿತಾ, ಅವರು ಯಾವುದೇ ಒಂದು ಅಡೆತಡೆಗಳಿಲ್ಲದೆ ಅವರು ಯೋಚನೆ ಮಾಡೋಕ್ಕೆ ಇಲ್ಲಿ ಅವಕಾಶ ಇರ್ತದೆ. It combines a relaxed informational approach to problem solving with the imaginative thinking. Thus it a popular creativity enhancing technique. ಒಂದು ಸಮಸ್ಯೆಗೆ ತಮ್ಮ ಒಂದು ಕಾಲ್ಪನಾ ಶಕ್ತಿಯನ್ನು ಬಳಸಿಕೊಂಡು ಪರಿಹಾರವನ್ನು ಕಂಡುಹಿಡಿತಕ್ಕಂತಹ ಒಂದು ಅವಕಾಶ ಈ ಒಂದು ಬ್ರೈನ್ ಸ್ಟಾರ್ಮಿಂಗಲ್ಲಿ ಇರ್ತದೆ. ಸೊ ಈ ಬ್ರೈನ್ ಸ್ಟಾರ್ಮಿಂಗ್ ವಿಧಾನಗಳನ್ನು ನಾವು ಈಗ ನೋಡೋಣ, ಅಥವಾ ಈ ಒಂದು ಬ್ರೈನ್ ಸ್ಟಾರ್ಮಿಂಗ್ ಪ್ರೋಸೆಸ್, ಆಯಿತಾ, ಯಾವ ರೀತಿ ಮಾಡ್ತಾರೆ ನೋಡೋಣ. ಫಸ್ಟ್, ಡಿಫೈನ್ ದ ಪ್ರಾಬ್ಲಮ್ ಸಿಚುವೇಶನ್ ಅಟ್ ಆ್ಯಂಡ್ ಕ್ಲಿಯರ್ಲಿ ಆ್ಯಂಡ್ ಟು ದ ಪಾಯಿಂಟ್. ಮೊದಲು ಸಮಸ್ಯೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಆ್ಯಂಡ್ ಸೆಕೆಂಡ್ ಒನ್, ಡಿಸೈಡ್ ಆನ್ ದ ನಂಬರ್ ಆಫ್ ಪೀಪಲ್ ಟು ಬ್ರೈನ್ ಸ್ಟಾರ್ಮ್. ಇಟ್ ಶುಡ್ ನಾಟ್ ಬಿ ಟೂ ಸ್ಮಾಲ್ ಆರ್ ಟೂ ಬಿಗ್ ಎ ಗ್ರೂಪ್. ಆ್ಯಂಡ್ ಐಡಿಯಲ್ ನಂಬರ್ ಈ 6 to 15. ಸೊ ಎಷ್ಟು ಜನ ಇರಬೇಕು ಈ ಒಂದು ಬ್ರೈನ್ ಸ್ಟಾರ್ಮಿಂಗ್, ಈ ಒಂದು ಯೋಚನೆ ಮಾಡ್ತಕ್ಕಂತಹ ಒಂದು ವಿಧಾನದಲ್ಲಿ ಅಂತ. ಬಹಳ ಕಡಿಮೆನೇ ಇರಬಾರ್ದು, ಬಹಳ ಜಾಸ್ತಿ ಕೂಡ ಇರಬಾರ್ದು. ಒಂದು 6ರಿಂದ 15 ಜನ ಇದ್ದರೆ ಒಳ್ಳೆಯದು. ನೆಕ್ಸ್ಟ್, ಹ್ಯಾವ್ ಎ moderator ಆರ್ ಫೆಸಿಲಿಟೇಟರ್ ಹೂ ವಿಲ್ ಎನ್ಶೂರ್ ದಟ್ ದೇರ್ ಆರ್ ನೋ ಇಂಟ್ರಪ್ಷನ್ಸ್ ಆ್ಯಂಡ್ ಡಿವಿಯೇಷನ್ಸ್. ಸೊ ಇಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ನಡೆಯುವಾಗ ಅಥವಾ ಯೋಚನೆ ಕ್ರಮದಲ್ಲಿ ಒಬ್ಬ ಇದನ್ನು
ನಡೆಸ್ಕೊಡ್ತಕ್ಕಂತಹ ಒಬ್ಬ ವ್ಯಕ್ತಿ ಇರಬೇಕು. ಮಧ್ಯದಲ್ಲಿ ಇಂಟರ್ಪ್ರೇಷನ್ ಡಿವಿಯೇಷನ್ಸ್ ಆಗದೆ ತಡೀತಕ್ಕಂಥವನು ಇರಬೇಕು. ನೆಕ್ಸ್ಟು ಅಪಾಯಿಂಟ್ ಒನ್ ಮೆಂಬರ್ ಆಫ್ ದಿ ಗ್ರೂಪ್ ಟು ರೆಕಾರ್ಡ್ ದ ರೈಟ್ ಡೌನ್ ಆಲ್ ದ ಐಡಿಯಾಸ್ ಜನರೇಟೆಡ್ ಇನ್ ದ ಪ್ರೋಸೆಸ್. ಆ ಒಂದು ಪ್ರೋಸೆಸ್ಸಲ್ಲಿ ಏನೇನು ನಾವು ಐಡಿಯಾಸ್ ಜನರೇಟ್ ಆಗ್ತವೆ, ಆ ಒಂದು ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ಸ್ನ ಫೈಂಡ್ ಔಟ್ ಮಾಡ್ತೀವಿ, ಅದೆಲ್ಲವನ್ನು ಬರೆದುಕೊಳ್ಳೋಕ್ಕೆ ಅಂತ ಒಬ್ಬ ವ್ಯಕ್ತಿ ಅಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟ್ ಒನ್, ಅನೌನ್ಸ್ ಎ ಟೈಮ್ ಫ್ರೇಮ್ ವಿತಿನ್ ವಿಚ್ ದ ಡಿಸ್ಕಷನ್ ಈಸ್ ಟು ಬಿ ಕಂಡಕ್ಟೆಡ್ ಆ್ಯಂಡ್ ಕಂಪ್ಲೀಟೆಡ್. ಸೊ ಎಷ್ಟು ಕಾಲಾವಕಾಶದಲ್ಲಿ ಈ ಒಂದು ಡಿಸ್ಕಷನ್ ಮುಗಿಬೇಕು ಅಥವಾ ಇದಕ್ಕೆ ಪರಿಹಾರವನ್ನು ಕಂಡುಹಿಡಬೇಕು ಅನ್ನೋದನ್ನು ಮೊದಲೇ ಅನೌನ್ಸ್ ಮಾಡಿರಬೇಕು. ನೆಕ್ಸ್ಟ್ ಒನ್, ಗಿವ್ ಎ ಬ್ರೀಫ್ ಟು ದ ಮೆಂಬರ್ಸ್ ಆನ್ ಬೀಯಿಂಗ್ ಓಪನ್ ಮೈಂಡೆಡ್, ನಾನ್ ಜಡ್ಜ್ಮೆಂಟಲ್ ಆ್ಯಂಡ್ ಟು ಸ್ಪೀಕ್ ಫ್ರೀಲಿ. ಸೊ ಅಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಸಂಕ್ಷಿಪ್ತವಾಗಿ ತೆರೆದ ಮನಸ್ಸಿನಿಂದ ಯಾವುದೇ ಒಂದು ಜಡ್ಜ್ಮೆಂಟಲ್ ಅಂದರೆ ಒಂದು ನ್ಯಾಯ ಇದೇ ಫೈನಲ್ ಅನ್ನೋ ರೀತಿ, ಇದೇ ಕೊನೆ ಅನ್ನೋ ರೀತಿ ಮಾತಾಡದೆ ಅವರವರ ಭಾವನೆಗಳನ್ನು ಸಂಪೂರ್ಣವಾಗಿ ಹಂಚಿಕೊಳ್ತಕ್ಕಂಥ ಅಧಿಕಾರವನ್ನು ಕೊಡಬೇಕು. ನೆಕ್ಸ್ಟ್, ಆನ್ ಕಂಪ್ಲೀಷನ್ ಆಫ್ ದಿ ಸಕ್ಸೆಷನ್, ರೆಕಾರ್ಡಿಂಗ್ಸ್ ಆಫ್ ದ ಐಡಿಯಾಸ್ ಜನರೇಟೆಡ್ ಪ್ರಪೋಸ್ಡ್ ಆರ್ ಟು ಬಿ ಕೇರ್ಫುಲಿ ಫೈಲ್ಡ್ ಫಾರ್ ದ ಫರ್ದರ್ ರೆಫರೆನ್ಸ್ ಆ್ಯಂಡ್ ಸ್ಕ್ರೂಟಿನಿ. ಸೊ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋ ಏನಪ್ಪ ಅಂದರೆ, ಕೊನೆಯಲ್ಲಿ ಆ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸಿಂದ ಏನು ಔಟ್ಕಮ್ಸ್ ಬರ್ತದೆ ಅದನ್ನು ಕೇರ್ಫುಲ್ಲಾಗಿ ರೆಕಾರ್ಡ್ ಮಾಡಿ ಅದನ್ನು ಮುಂದೆ ರೆಫರೆನ್ಸ್ಗೋಸ್ಕರ ಫೈಲ್ ಮಾಡಿ ಇಡಬೇಕಾಗ್ತದೆ. ಇಲ್ಲಿ ನಾವು ಡಿಸ್ಕಸ್ ಮಾಡೋಣ ಟೈಪ್ಸ್ ಆಫ್ ಬ್ರೈನ್ ಸ್ಟಾರ್ಮಿಂಗ್. ಸೊ ನಂಬರ್ 1 ಈಸ್ ಫ್ರೀ ರೈಟಿಂಗ್. Write down the first thought that comes to one's mind. It use it when there is no sufficient information to begin with. ಈಗ ಬ್ರೈನ್ ಸ್ಟಾರ್ಮಿಂಗ್ ಈ ಒಂದು ಯಾವ ರೀತಿ ಮಾಡೋದಂದ್ರೆ, ಮೊದಲಿಗೆ ಯಾವ ಒಂದು ಯೋಚನೆ ಬರ್ತದೆ ಆ ಯೋಚನೆಯನ್ನು ಬರೀತಾ ಹೋಗ್ತಕ್ಕಂಥದ್ದು. ಇಲ್ಲಿ ಮೊದಲೇ ಪೂರ್ವವಾಗಿ ನಮಗೆ ಯಾವುದೇ ಒಂದು ಮಾಹಿತಿ ಇಲ್ಲ ಅಂದರೆ ಇದನ್ನು ನಾವು ಬಳಸ್ಬೋದು. ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡೋಕ್ಕೆ ಕೂತ್ಕೊಂಡು ಮೊದಲಿಗೆ ನಮ್ಗೆ ಏನು ಐಡಿಯಾಸ್ ಬರ್ತವೆ, ಏನು ಒಂದು ಯೋಚನೆಗಳು ಬರ್ತವೆ ಅವುಗಳನ್ನ ಬರೀತಾ ಹೋಗ್ತಕ್ಕಂಥದ್ದು. ಸೆಕೆಂಡ್ ಒನ್, ಬುಲೆಟ್ ಪಾಯಿಂಟ್ಸ್. This begins after free writing. For every idea listed there, try building more content to each one of them by use of the bullet points. ಸೊ ಮೊದಲಿಗೆ ಎಲ್ಲರೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಐಡಿಯಾಸ್ನ ಬರೆದ ಮೇಲೆ ಅದನ್ನು ಬುಲೆಟ್ ಪಾಯಿಂಟ್ಸಲ್ಲಿ ಎಲ್ಲವನ್ನು ಸೇರಿಸಿ ನೀವು ಅದನ್ನು ಕಂಬೈನ್ ಮಾಡಿ ಬುಲೆಟ್ ಪಾಯಿಂಟ್ಸಲ್ಲಿ ನೀವು ಅದನ್ನು ಪ್ರೆಸೆಂಟ್ ಮಾಡ್ಬೋದು. ನೆಕ್ಸ್ಟ್, ಟೈಮ್ ಟ್ರಾವೆಲ್. ಇಮ್ಯಾಜಿನ್ ಯು ಹ್ಯಾವ್ ಗಾನ್ ಬ್ಯಾಕ್ 50 years ಆರ್ ಅಹೆಡ್ ಬೈ 50 years ಆ್ಯಂಡ್ ದೆನ್ ಡೂ ಥಿಂಕಿಂಗ್ ದ ಜನರೇಟ್ ಐಡಿಯಾ. ಸೊ ಟೈಮ್ ಟ್ರಾವೆಲ್, ಬ್ರೈನ್ ಸ್ಟಾರ್ಮಿಂಗ್ ಮಾಡುವಾಗ, ಯೋಚನೆ ಮಾಡುವಾಗ 50 ವರ್ಷಗಳ ಹಿಂದಕ್ಕೆ ಹೋಗ್ಬೋದು, 50 ವರ್ಷಗಳ ಮುಂದಕ್ಕೆ ಹೋಗ್ಬೋದು, ಆ ರೀತಿ ಕೂಡ ಮಾಡಿ ಬ್ರೈನ್ ಸ್ಟಾರ್ಮಿಂಗ್ನ ಮಾಡ್ಬೋದು. ನೆಕ್ಸ್ಟ್ ಒನ್, ವೆಬ್ಬಿಂಗ್. An idea is written in the center sheets of paper, circled and linked to this is the next thought that occurs to you. Again the circle link to the next. The process continues till the page covered with the ideas. ಸೊ ಈಗ ಮೊದಲಿಗೆ ಒಂದು ಐಡಿಯಾ ಒಂದು ಜನರೇಟ್ ಆಗುತ್ತೆ, ಆ ಐಡಿಯಾಯಿಂದ ಇನ್ನೊಂದು ಐಡಿಯಾ ಜನರೇಟ್ ಆಗುತ್ತೆ, ಆ ಐಡಿಯಾಯಿಂದ ಇನ್ನೊಂದು ಐಡಿಯಾ ಜನರೇಟ್ ಆಗುತ್ತೆ. ಈ ರೀತಿ ಒಂದರಿಂದ ಮತ್ತೊಂದು ಒಂದೊಂದು ಐಡಿಯಾಸ್ ಎಲ್ಲ ಕೂಡ ಕವರ್ ಆಗ್ತಾ ಇರ್ತವೆ. ಇದನ್ನು ವೆಬ್ಬಿಂಗ್ ಅಂತ ಕರಿತೀವಿ. ಜೇಡರ ಬಲೆ ರೀತಿ ಎಂಡ್ಕೊಂಡು ಹೋಗ್ತಾ ಇರ್ತದೆ. ನೆಕ್ಸ್ಟ್, ಲಾಸ್ಟ್ ಟೈಪ್ ಈಸ್ ದ ಬ್ರೈನ್ ಎಕ್ಸ್ಚೇಂಜ್ ಟೆಕ್ನಿಕ್. ಸಿಮಿಲರ್ ಟು ಫ್ರೀ ರೈಟಿಂಗ್ ಬಟ್ ಎಕ್ಸ್ಟೆಂಡೆಡ್. Here once the first step of the idea are written down, members of the team exchange the sheets and write more ideas on the basis of what the other person has written. The process work well when idea generates have been happened in multi-level process. ಇಲ್ಲಿ ಹೆಂಗಪ್ಪ ಅಂದರೆ ಇದು ಸೇಮ್ ಪ್ರೀ ರೈಟಿಂಗ್ ಥರ ಇರ್ತದೆ. ಮೊದಲು ಎಲ್ಲರೂ ಅವ್ರಿಗೆ ಬರ್ತಕ್ಕಂಥ ಐಡಿಯಾನ ಬರೀತಕ್ಕಂಥದ್ದು, ಮತ್ತು ಅದನ್ನು ಇನ್ನೊಬ್ಬರಿಗೆ ಕೊಡ್ತಕ್ಕಂಥದ್ದು. ಆಗ ಅವರ ಆ ಒಂದು ಮೊದಲು ಬರೆದಿರ್ತಕ್ಕಂಥ ಐಡಿಯಾ ಮೇಲೆ ಅವರ ಐಡಿಯಾನ ಬರೀತಾರೆ, ಮತ್ತು ಅದನ್ನು ಇನ್ನೊಬ್ಬರಿಗೆ ಕೊಡ್ತಾರೆ. ಅವರು ಮೊದಲ 2 ಐಡಿಯಾಸ್ನ ನೋಡಿಕೊಂಡು 3ನೇ ಐಡಿಯಾ ಬರೀತಾರೆ. ಇದು ಮಲ್ಟಿ ಲೆವೆಲಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ನಡೆಯೋದಕ್ಕೆ ಅವಕಾಶ ಇದರಲ್ಲಿ ಇದೆ. ಇದೆಲ್ಲ ಕೂಡ ಟೈಪ್ಸ್ ಆಫ್ ಬ್ರೈನ್ ಸ್ಟಾರ್ಮಿಂಗ್. ಈಗ ನಾವು ಈ ಬ್ರೈನ್ ಸ್ಟಾರ್ಮಿಂಗ್ನ ಅಡ್ವಾಂಟೇಜಸ್ ಏನು, ಅನುಕೂಲಗಳೇನು ಅದನ್ನು ನಾವು ನೋಡೋಣ. ದ ಅಡ್ವಾಂಟೇಜಸ್ ಆಫ್ ಬ್ರೈನ್ ಸ್ಟಾರ್ಮಿಂಗ್. It can be used by the people of all walk of life, students, working professionals, friends, homemakers, etc. ಇದನ್ನು ಎಲ್ಲರೂ ಕೂಡ ವಿದ್ಯಾರ್ಥಿಗಳಾಗಿರ್ಬೋದು, ಬಿಸ್ನೆಸ್ ಪೀಪಲ್ಸು, ಗೃಹಿಣಿಯರು, ಎಲ್ಲರೂ ಕೂಡ ಫ್ರೆಂಡ್ಸು ಎಲ್ಲರೂ ಕೂಡ ಬಳಸ್ಬೋದು. ನೆಕ್ಸ್ಟ್, ಸೆಕೆಂಡ್ ಒನ್, ಅಟ್ ವರ್ಕ್ ಇಟ್ ಕ್ರಿಯೇಟ್ಸ್ ಎ ರೆಪಾಸಿಟರಿ ಆಫ್ ಐಡಿಯಾಸ್ ಫಾರ್ ಫ್ಯೂಚರ್ ರೆಫರೆನ್ಸ್ ಆ್ಯಂಡ್ ಫಾರ್ ಸಾಲ್ವಿಂಗ್ ಇಮಿಡಿಯೇಟ್ ಪ್ರಾಬ್ಲಮ್ಸ್. ಸೊ ಒಂದು ಯಾವುದೇ ಸಂದರ್ಭದಲ್ಲಿ ಬರ್ತಕ್ಕಂತಹ ಒಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಉತ್ತಮವಾಗಿರ್ತಕ್ಕಂಥ ಅವಕಾಶ ಇಲ್ಲಿರ್ತದೆ. Third one is allow all participants to have equal chance to voice out their thoughts without fear and prejudice. ಈ ಬ್ರೈನ್ ಸ್ಟಾರ್ಮಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಕ್ಕಂಥಕ್ಕೆ ಮುಕ್ತ ಅವಕಾಶ ಇರ್ತದೆ. ನೆಕ್ಸ್ಟ್, ಫೋರ್ತ್ ಒನ್, ಸ್ಟಿಮ್ಯುಲೇಟ್ಸ್ ಆ್ಯಂಡ್ ಎನ್ಹಾನ್ಸಸ್ ಕ್ರಿಯೇಟಿವ್ ಥಿಂಕಿಂಗ್, ಎನ್ಹಾನ್ಸಸ್ ಟೀಮ್ ಬಿಲ್ಡಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಇಲ್ಲಿ ಸೃಜನಾತ್ಮಕವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಮತ್ತು
ಒಂದು ತಂಡವನ್ನು ಕಟ್ಟತಕ್ಕಂಥದ್ದು, ತಂಡದ ರೂಪ ಆಗ್ತಕ್ಕಂಥದ್ದು, ಮತ್ತು ಒಂದು ಡಿಸಿಷನ್ ಮೇಕಿಂಗ್ ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ಬ್ರೈನ್ ಸ್ಟಾರ್ಮಿಂಗಿಂದ ಸಾಧ್ಯವಾಗ್ತದೆ. ನೆಕ್ಸ್ಟ್ ಒನ್, ಲಾಸ್ಟ್ ಒನ್ ಇಸ್ ಹೆಲ್ಪ್ಸ್ ಟು ಕ್ರಿಯೇಟ್ ಪಾಸಿಟಿವ್ ವರ್ಕ್ ಎನ್ವಿರಾನ್ಮೆಂಟ್ ವಿಚ್ ಎಂಪ್ಲಾಯೀಸ್ ಫೀಲಿಂಗ್ ಅಕ್ನಾಲೇಜ್ ಆಸ್ ದೇರ್ ಥಾಟ್ಸ್ ಆರ್ ಗಿವೆನ್ ಕ್ರೆಡಿಟೆನ್ಸ್. ಅಂದರೆ ಇಲ್ಲಿ ಒಂದು ವರ್ಕಿಂಗ್ ಪ್ಲೇಸಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಮಾಡೋದ್ರಿಂದ ಒಂದು ಉತ್ತಮವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಅದರ ಅರ್ಥ ಏನಂದರೆ ಎಲ್ಲರೂ ಸಹ ಈ ಒಂದು ಇಲ್ಲಿ ನಡೀತಕ್ಕಂಥ ಕೆಲಸಗಳಲ್ಲಿ ನಮ್ಮೆಲ್ಲ ಒಂದು ಅಭಿಪ್ರಾಯಗಳನ್ನು ಕೇಳಿದ್ದಾರೆ, ನಮ್ಮ ಅಭಿಪ್ರಾಯಗಳನ್ನು ಕನ್ಸಿಡರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಒಂದು ಎಂಪ್ಲಾಯೀಸ್ಗೆ ಅಥವಾ ಇರ್ತಕ್ಕಂಥ ಮೆಂಬರ್ಸ್ಗೆ ಅಭಿಪ್ರಾಯ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಎನ್ವಿರಾನ್ಮೆಂಟಲ್ಲಿ ಕ್ರಿಯೇಟ್ ಆಗ್ತದೆ. ನೆಕ್ಸ್ಟ್ ಈಗ ಡಿಸ್ಕಸ್ ಮಾಡೋಣ ಡಿಸ್ಅಡ್ವಾಂಟೇಜಸ್ ಆಫ್ ಬ್ರೈನ್ ಸ್ಟಾರ್ಮಿಂಗ್. ಬ್ರೈನ್ ಸ್ಟಾರ್ಮಿಂಗಿಂದ ಆಗ್ತಕ್ಕಂಥ ಅನಾನುಕೂಲಗಳೇನು? The idea generated may all not be good or worthy. They need to be scrutinized seriously. Ideas generated may have cost and financial obstacles and operational issues. ಸಾಮಾನ್ಯವಾಗಿ ಐಡಿಯಾ ಬಂದ ತಕ್ಷಣ ಅದು ಪ್ರಾಕ್ಟಿಕಲಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗೋದಿಲ್ಲ. ಅದು ಕಾಸ್ಟಿಂಗ್ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಅಥವಾ ಅದನ್ನ ಆಪರೇಟ್ ಮಾಡೋಕ್ಕಾಗ ಕಷ್ಟ ಆಗ್ಬೋದು. ಈಗ ನಾವೆಲ್ಲರೂ ಒಂದು ಕತೆ ಕೇಳಿದೀವಲ್ಲ, ಏನು ಒಂದು ಬೆಕ್ಕಿನಿಂದ ತಪ್ಪಿಸ್ಕೊಳ್ಳೋದು ಯಾವ ರೀತಿ ಅಂತ ಇಲ್ಲಿಗಳು ಮಾತಾಡಿದಾಗ ಅವೆಲ್ಲ ಕೂಡ ಬ್ರೈನ್ ಸ್ಟಾರ್ಮಿಂಗ್ ಮಾಡಿ ಬೆಕ್ಕಿಗೆ ಒಂದು ಗಂಟೆ ಕಟ್ಟೋಣ. ಆದರೆ ಕೊನೆಯದಾಗಿ ಪ್ರಶ್ನೆ ಉಳಿದು ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ಸೊ ದಿಸ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ದ ಬ್ರೈನ್ ಸ್ಟಾರ್ಮಿಂಗ್. ನೆಕ್ಸ್ಟ್ ಒನ್ ಈಸ್ ಆಲ್ದೋ ಬ್ರೈನ್ ಸ್ಟಾರ್ಮಿಂಗ್ ಪ್ರೋಸೆಸ್ ಈಸ್ ಪ್ರಿಜುಡಿಸ್ ಫ್ರೀ ಇಂಪ್ಲಿಮೆಂಟೇಷನ್ ಆಫ್ ಐಡಿಯಾ garnered through brainstorming may be subject to bias during scrutiny and implementation. ಸೊ ಬ್ರೈನ್ ಸ್ಟಾರ್ಮಿಂಗಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿರ್ತಾರೆ, ಎಲ್ಲರನ್ನು ಸೇರಿಸಿ ನಾವು ಒಂದು ಐಡಿಯಾ ತೊಗೊಂಡಿರ್ತೀವಿ. ಆದರೆ ಯಾವಾಗ ಅದನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಒಂದು ಸಂದರ್ಭ ಬಂದಾಗ ಅಲ್ಲಿ ಆ ಬಯಾಸ್ ಭೇದ ಭಾವಗಳು ತಲೆದೂರುತ್ತವೆ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಇಟ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್ ಅಂಡ್ ರಿಕ್ವೈರ್ಸ್ ಡೆಡಿಕೇಟೆಡ್ ಟೈಮ್ ಆಫ್ ಪಾರ್ಟಿಸಿಪೆಂಟ್ಸ್ ಆಸ್ ಎ ಫಾರ್ಮಾಲಿಟಿ ವಿಲ್ ನಾಟ್ ಬಿ ರಿಸೋರ್ಸ್ಫುಲ್. ಸೊ ಇಲ್ಲಿ ಇದು ತುಂಬ ಒಂದು ಸಮಯವನ್ನು ಕೂಡ ತೆಗೆದುಕೊಳ್ತದೆ. ಎಲ್ಲ ಪಾರ್ಟಿಸಿಪೆಂಟ್ಸ್ ಅಲ್ಲಿ ಭಾಗವಹಿಸಬೇಕು, ಮತ್ತು ಕೆಲವರು ಸುಮ್ಮನೆ ಏನೋ ಫಾರ್ಮಾಲಿಟೀಸಿಗೆ ಅಂತ ಹೇಳ್ಬಿಟ್ಟು ಭಾಗವಹಿಸ್ತಾರೆ. ಅವ್ರಿಗೆ ಸಂಪನ್ಮೂಲ ಅಥವಾ ಜ್ಞಾನದ ಕೊರತೆ ಇರ್ತದೆ. ಸೊ ಇದೆಲ್ಲ ಕೂಡ ಡಿಸ್ಅಡ್ವಾಂಟೇಜ್. ಆ್ಯಂಡ್ ಲಾಸ್ಟ್ ಒನ್, ಕೋಆಪರೇಷನ್ ಆಫ್ ಆಲ್ ಪಾರ್ಟಿಸಿಪೆಂಟ್, ಟ್ರಸ್ಟ್, ರೆಸ್ಪೆಕ್ಟ್ ಟುವರ್ಡ್ಸ್ ಈಚ್ ಅದರ್ ಮೇ ನಾಟ್ ಆಲ್ವೇಸ್ ಬಿ ದೇರ್, ದಸ್ ರೆಂಡರಿಂಗ್ ದ ಪ್ರೋಸೆಸ್ ಈಸ್ ಯೂಸ್ಲೆಸ್. ಇಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಮಾಡಬೇಕಂದ್ರೆ ಆ ಒಂದು ಸಂಸ್ಥೆಯಲ್ಲಿ ಎಲ್ಲರ ಮಧ್ಯೆ ಒಳ್ಳೆಯ ಸಹಕಾರ, ಒಂದು ಒಳ್ಳೆಯ ಸದ್ಭಾವನೆ, ಒಂದು ಗೌರವ ಇರಬೇಕು. ಸಾಮಾನ್ಯವಾಗಿ ಅದು ಬಹಳ ಕಡಿಮೆ ಇರತಕ್ಕಂಥದ್ರಿಂದ ಈ ಒಂದು ಬ್ರೈನ್ ಸ್ಟಾರ್ಮಿಂಗ್ ಇದು ಒಂದು ಯಶಸ್ವಿ ಆಗೋದು ಅನುಮಾನವಾಗಿ ಉಳಿತದೆ. So these and all the advantages and disadvantages of brainstorming. Now let us go for the next concept, public relations, writing for public relations. ಈ ಒಂದು ಕಾನ್ಸೆಪ್ಟ್ ನಾವೀಗ ಡಿಸ್ಕಸ್ ಮಾಡೋಣ. This is the last concept, writing for public relations in the unit public relations. So let us concentrate it now. Public relations is about developing and maintaining relationship between an organization and its public. So public relations ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಇಟ್ ಈಸ್ ನಥಿಂಗ್ ಬಟ್ ಮೇಂಟೈನಿಂಗ್ ಆ್ಯಂಡ್ ಡೆವಲಪ್ಮೆಂಟಿಂಗ್, ಒಂದು ಸಾರ್ವಜನಿಕರಿಗೂ ಮತ್ತು ಸಂಸ್ಥೆಗೂ ಒಂದು ಆರ್ಗನೈಸೇಷನ್ ಮಧ್ಯೆ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ನಿರ್ವಹಿಸ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ಮಾಡ್ತಕ್ಕಂಥದ್ದನ್ನು ಪಬ್ಲಿಕ್ ರಿಲೇಷನ್ಸ್, ಸಾರ್ವಜನಿಕ ಸಂಬಂಧ ಕಾಪಾಡುವುದು ಅಂತ ಕರಿತೀವಿ. ಆದರೆ ಈಗ ರೈಟಿಂಗ್ ಫಾರ್ ಪಬ್ಲಿಕ್ ರಿಲೇಷನ್ಸ್ ಅಂದರೆ ಏನು? Then public relation writing is about applying a language to fostering those relationships. ಅಂದರೆ ಆ ಒಂದು ಸಾರ್ವಜನಿಕ ಸಂಬಂಧವನ್ನು ಅದೇ ರೀತಿ ಬೆಳೆಸೋದಕ್ಕೋಸ್ಕರ ನಾವು ಬರೀತಕ್ಕಂತಹ ಅಥವಾ ಬಳಸ್ತಕ್ಕಂಥ ಭಾಷೆ ಅದನ್ನು ಅಥವಾ ನಮ್ಮ ಬರವಣಿಗೆಗಳು ಅದನ್ನು ನಾವು ಅಥವಾ ನಮ್ಮ ಕಮ್ಯುನಿಕೇಷನ್ಸು ಇದನ್ನು ಪಬ್ಲಿಕ್ ರಿಲೇಷನ್ಸ್ ರೈಟಿಂಗ್ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ಈಗ ನೋಡೋಣ ಈ ಪಬ್ಲಿಕ್ ರಿಲೇಷನ್ಶಿಪ್ ರೈಟಿಂಗಲ್ಲಿ ಯಾವ್ಯಾವ ವಿಧಗಳಿದ್ದಾವೆ ಅಂತ. ಪಬ್ಲಿಕ್ ರಿಲೇಷನ್ಸ್ ರೈಟರ್ಸ್ ಆರ್ ಅಮಾಂಗ್ ದ ಮೋಸ್ಟ್ ವರ್ಸಟೈಲ್ ಆಫ್ ರೈಟರ್ಸ್. ದ ಪಬ್ಲಿಕ್ ರಿಲೇಷನ್ ರೈಟರ್ಸ್ ಪ್ರಿಪೇರ್ ಮೆನಿ ಪೀಸಸ್ ಆಫ್ ವೆಡ್ ರೇಂಜ್ ಆಫ್ ಪಬ್ಲಿಕ್. ದ ಟೈಪ್ಸ್ ಆಫ್ ರೈಟಿಂಗ್ ಅಸೈನ್ಮೆಂಟ್ ಹ್ಯಾಂಡಲ್ಡ್ ಬೈ ಪಬ್ಲಿಕ್ ರಿಲೇಷನ್ಸ್ ಪ್ರೊಫೆಷನಲ್ಸ್ ಆರ್: ನಂಬರ್ 1, business correspondence. So internal memos that inform others in the organization about the status of projects and other subjects. External business correspondence and emails, messages that confirm agreement and solicit support. ಸೊ ಇಲ್ಲಿ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂದರೆ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಪತ್ರ ವ್ಯವಹಾರ. ನೋಡಿ, ಈಗ ಮೆಮೋಸು ಇದು ಒಂದು ಬಿಸ್ನೆಸ್ನ ಇಂಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಒಂದು ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡ್ರೆ ಇದು. ಆದರೆ ಅದೇ ರೀತಿ
ಆ ಒಂದು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಜೊತೆ ಆ ಒಂದು ಇಮೇಲ್ಸ್ ಆಗಿರ್ಬೋದು, ಪತ್ರ ವ್ಯವಹಾರ ಆಗಿರ್ಬೋದು, ಇವು ಬಿಸ್ನೆಸ್ ಕರೆಸ್ಪಾಂಡೆನ್ಸ್, ಈ ಒಂದು ಬಿಸ್ನೆಸ್ನ ಪತ್ರ ವ್ಯವಹಾರ ಒಂದು ಒಳ್ಳೆಯ ಬರವಣಿಗೆಗಳ ಮೂಲಕ ಸಂಬಂಧವನ್ನು ಮೇಂಟೈನ್ ಮಾಡ್ತದೆ. ಅಂದರೆ ಏನಾಗ್ತಾ ಇದೆ ಅದನ್ನೆಲ್ಲ ಕಮ್ಯುನಿಕೇಟ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್, ಕಾರ್ಪೊರೇಟ್ ಆ್ಯಂಡ್ ಇಂಟರ್ನಲ್ ಕಮ್ಯುನಿಕೇಷನ್ಸ್. News and feature stories for a publication in newsletters, company magazines, and other employee publications, content for websites, intranets, digital social media, script for training, corporate video program, annual report directed to shareholders and the financial community. ಸೊ ಈ ಕಾರ್ಪೊರೇಟ್ ಆ್ಯಂಡ್ ಇಂಟರ್ನಲ್ ಕಮ್ಯುನಿಕೇಷನ್ಸ್ ಕೂಡ ಅಷ್ಟೇ ಒಂದು ಸಾರ್ವಜನಿಕರ ಜೊತೆ ಉತ್ತಮವಾದ ಸಂಬಂಧವನ್ನು ನಿರ್ವಹಿಸೋದಕ್ಕೋಸ್ಕರ ಬರವಣಿಗೆ ಮತ್ತು ಅವ್ರ ಜೊತೆಗೆ ಒಂದು ವಿಚಾರ ವಿನಿಮಯ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಕೂಡ ಮಾಡ್ತೇವೆ. ನೆಕ್ಸ್ಟ್ ಒನ್ ಈಸ್ ಪಬ್ಲಿಸಿಟಿ ರೈಟಿಂಗ್. ನ್ಯೂಸ್ ರಿಲೀಸಸ್, ಬ್ಯಾಕ್ಗ್ರೌಂಡ್ ಮೆಟೀರಿಯಲ್ಸ್ ಆ್ಯಂಡ್ ಅದರ್ ರಿಟರ್ನ್ ಪೀಸ್ ಡಿಸೈನ್ ಟು ಪ್ರೊಡ್ಯೂಸ್ ಪ್ರಿಂಟ್ ಆ್ಯಂಡ್ ಬ್ರಾಡ್ಕಾಸ್ಟ್ ಮೀಡಿಯಾ ಕವರೇಜ್. ಸೊ ನೀವೇನು ಒಂದು ಮೀಡಿಯಾ ಕವರೇಜಲ್ಲಿ ಅಥವಾ ಟಿ ವಿಯಲ್ಲಿ ಆಗ್ತಕ್ಕಂತಹ ನ್ಯೂಸ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮೆಟೀರಿಯಲ್ಸು, ಇವೆಲ್ಲ ಕೂಡ ಆ ಒಂದು ಪಬ್ಲಿಕ್ ರೇಟಿಂಗಲ್ಲಿ ಒಂದು ಭಾಗ. Next, marketing communication, written materials that support marketing efforts, product promotion, customer relations, such as product publicity, product brochures, catalogs, posters and files, sale literature, direct mail pieces, customer newsletters. These and all the market communications also part of the public relation writing. Next, last one is advocacy writing. Writing that establishes a position, that comments on an issue, endorses a cause or rally support, such as letters to the editor and articles sent to the opinion page of the print media, speeches written for executive that are delivered at industry conferences, media events or business meetings, corporate or image advertising that sells the company, not specific product. So these and all also the part of the public relations writing. Next, we are discussing the last concept in this unit, that is the importance of public relationship writing. So, ಈ public relationship writings ಯಾಕೆ ಬೇಕು? Written communication is an essential part of a successful public relations plan. Understanding the importance of written communication in public relation practice will assist in making good corporate policies. So, ಇಲ್ಲಿ ಒಂದು ಬರಹ ರೂಪದ ವಿಚಾರ ವಿನಿಮಯ ಈ ಒಂದು ಪಬ್ಲಿಕ್ ರಿಲೇಷನ್ಸಲ್ಲಿ ಸಾರ್ವಜನಿಕ ಸಂಪರ್ಕ ಅಥವಾ ಒಂದು ಸಂಬಂಧವನ್ನು ಗಟ್ಟಿ ಮಾಡುವಲ್ಲಿ ಬಹಳ ಸಹಾಯ ಆಗ್ತದೆ. ಯಾಕಂತಂದರೆ ದ ಫಾಲೋವಿಂಗ್ ಪಾಯಿಂಟ್ಸ್ ಹೈಲೈಟ್ ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ರಿಲೇಷನ್ ರೈಟಿಂಗ್. ನಂಬರ್ 1, ಕಂಟಿನ್ಯೂಟಿ. ವಿತ್ ಪ್ರಾಪರ್ಟಿ ಸ್ಟ್ರಕ್ಚರ್ಡ್ ರಿಟರ್ನ್ ಕಮ್ಯುನಿಕೇಷನ್ ದೇರ್ ಈಸ್ ಎ ಲೆಸ್ ರೂಮ್ ಆ್ಯಂಡ್ ಮಿಸ್ಇಂಟರ್ಪ್ರಿಟೇಷನ್ ದನ್ ವಿತ್ ವರ್ಬಲ್ ಕಮ್ಯುನಿಕೇಷನ್. ಇಲ್ಲಿ ನಾವು ಮಾತಲ್ಲಿ ಎಷ್ಟೇ ಕಮ್ಯುನಿಕೇಟ್ ಮಾಡಿದ್ರು ಕೂಡ ಅಲ್ಲಿ ಏನಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಆ ಒಂದು ಅಂಶವನ್ನು ಅವರು ತಪ್ಪಾಗಿ ಗ್ರಹಿಸ್ತಾರೆ. ಆದರೆ ನೀವು ಯಾವಾಗ ಬರಹ ರೂಪದಲ್ಲಿ ಇರ್ತದೆ ಆಗ ಅದು ಕಂಟಿನ್ಯೂಟಿ ಇರುತ್ತೆ, ರಿಲೇಷನ್ಶಿಪ್ ಇರುತ್ತೆ ಪಬ್ಲಿಕ್ ಜೊತೆ, ಮತ್ತು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ತಪ್ಪು ಗ್ರಹಿಕೆಗೆ ಅವಕಾಶ ಇರುವುದಿಲ್ಲ. ಸೆಕೆಂಡ್ ಒನ್, ಕೊಲಾಬ್ರೇಷನ್. ಈ ರಿಟರ್ನ್ ಸ್ಟೇಟ್ಮೆಂಟ್ ಕ್ರಿಯೇಟ್ಸ್ ಎ ಕಾಮನ್ ಟೆಂಪ್ಲೇಟ್ ದಟ್ ಆಲ್ ಇನ್ವಾಲ್ವ್ಡ್ ಪಾರ್ಟೀಸ್ ಕ್ಯಾನ್ ವರ್ಕ್ ವಿತ್ ಕ್ರಿಯೇಟ್ ಕೋಹರೆಂಟ್ ಪಬ್ಲಿಕ್ ರಿಲೇಷನ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಒಂದು ವ್ಯಕ್ತಿಗಳ ಜೊತೆ ಸಮನ್ವಯವನ್ನು ಇವು ಸಾಧಿಸ್ತದೆ. ಮತ್ತು ಈ ಒಂದು ಒಳ್ಳೆ ಪಬ್ಲಿಕ್ ರಿಲೇಷನ್ಶಿಪ್ ಅಥವಾ ಪಬ್ಲಿಕ್ ರಿಲೇಷನ್ ರೈಟಿಂಗ್ ಮಾಡೋಕ್ಕೋಸ್ಕರ ಎಲ್ಲರೂ ಕೂಡ ಕೂಡಿ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟ್, ಥರ್ಡ್ ಒನ್, ಬ್ರಾಡ್ ಅಪೀಲ್. ಎ ರಿಟರ್ನ್ ಪಬ್ಲಿಕ್ ರಿಲೇಷನ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಕ್ರಾಫ್ಟೆಡ್ ಬೈ ಸೆವರಲ್ ಪಬ್ಲಿಕ್ ರಿಲೇಷನ್ ಪ್ರೊಫೆಷನಲ್ಸ್ ಟು ಅಪೀಲ್ ಟು ಸೆವರಲ್ ಟಾರ್ಗೆಟ್ ಆಡಿಯನ್ಸ್ ಅಟ್ ದ ಸೇಮ್ ಟೈಮ್ ಅಂಡ್ ಅಡ್ರೆಸ್ ಕನ್ಸರ್ನ್ ಕಲೆಕ್ಟಿವ್ಲಿ. ನೆಕ್ಸ್ಟ್ ಒನ್ ಇಸ್ ಎ ಬ್ರಾಡ್ ಅಪೀಲ್. ಇಲ್ಲೇನಾಗುತ್ತಪ್ಪ ಅಂತಂದರೆ ಆ ರಿಟರ್ನ್ ಪಬ್ಲಿಕ್ ರಿಲೇಷನ್ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಆ ಒಂದು ಸಂಘ ಸಂಸ್ಥೆ ಇರತಕ್ಕಂಥ ಎಲ್ಲ ರಿಸೋರ್ಸ್ ಪರ್ಸನ್, ಸಂಪನ್ಮೂಲ ವ್ಯಕ್ತಿಗಳು ಎಲ್ಲರೂ ಸಹ ಕೂಡಿ ಅದನ್ನು ಬರೀತಾರೆ. ಮತ್ತು ಆ ಒಂದು ಸಂಘ ಅಥವಾ ಸಂಸ್ಥೆಯ ಬಗ್ಗೆ ವಿಶಾಲವಾಗಿರ್ತಕ್ಕಂಥ ವಿಸ್ತಾರವಾದ ನೋಟವನ್ನು ಎಲ್ಲರಿಗೂ ಕೂಡ ಇವರು ನೀಡ್ತಾರೆ. ಆ್ಯಂಡ್ ಲಾಸ್ಟ್ ಒನ್, ರೆಫರೆನ್ಸ್. ರಿಟರ್ನ್ ಕಮ್ಯುನಿಕೇಷನ್ ಕ್ಯಾನ್ ಬಿ ಸರ್ಕ್ಯುಲೇಟೆಡ್ ಆ್ಯಂಡ್ ರೆಫರ್ ಟು ಎನಿ ಮೆಂಬರ್ ಆಫ್ ದಿ ಆರ್ಗನೈಸೇಷನ್ ಅಟ್ ಎನಿ ಟೈಮ್. ಸೊ ಈ ಒಂದು ರಿಟರ್ನ್ ಕಮ್ಯುನಿಕೇಷನ್ನು ಇಡೀ ಸಂಸ್ಥೆಯಲ್ಲಿ ಇದು ಸರ್ಕ್ಯುಲೇಟ್ ಆಗ್ತದೆ. ಮತ್ತು ಯಾವುದೇ ಸಂದರ್ಭದಲ್ಲಿ ಯಾವ ಒಂದು ಒಬ್ಬ ವ್ಯಕ್ತಿಯನ್ನು, ಒಬ್ಬ ಸದಸ್ಯನನ್ನು, ಆರ್ಗನೈಸೇಷನ್ ಸದಸ್ಯನನ್ನು ಕೇಳಿದ್ರು ಕೂಡ ಎಲ್ಲ ಒಂದು ಮಾಹಿತಿ ಕೂಡ ಲಭ್ಯವಿರ್ತದೆ. ಇದಿಷ್ಟು ಲೆಕ್ಚರ್ ಸೀರೀಸ್ ಪ್ರಿನ್ಸಿಪಲ್ಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ ಯೂನಿಟ್ 4 ಪಬ್ಲಿಕ್ ರಿಲೇಷನ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಮುಂದಿನ ಸೀರೀಸಲ್ಲಿ ಯೂನಿಟ್ 5 ಕಾರ್ಪೊರೇಟ್ ಈವೆಂಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.